ಫೈನಲ್ ಆಗಿ ನಮ್ಮ ಕ್ಯಾಂಪ್ ಲೊಕೇಶನ್ ಬಂದಿದ್ದೀವಿ. ಹೆಂಗಿದೆ ಬ್ರೋ ಲೊಕೇಶನ್? ಸಗದಾಗಿದೆಯಲ್ಲ. ಬೇರೆ ಲೆವೆಲ್. ಕೋಳಿ ತಿಂತೀಯ ನೀನು? ಕೋಳಿ ತಿಂತೀಯ ನೀನು? ಕೋಳಿ ತಿನ್ನಲ್ಲ ನೀನು? ಓಕೆ, ಫೈನಲ್ ಆಗಿ ನಮ್ಮ ಸೆಟಪ್ ರೆಡಿ ಆಗಿದೆ ಕ್ಯಾಂಪಿಂಗ್ದು. ಇವಾಗ ಏನಿದ್ರೆ ಎಲ್ಲ ಸ್ವಲ್ಪ ಫೈರ್ ಕ್ಯಾಂಪ್ ಹಾಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋಣಂತೆ. ಹಾಂ, ಮುಂದೆ ಸ್ವಲ್ಪ ಮುಂದೆ ಸ್ವಲ್ಪ ಮುಂದೆ ಸ್ವಲ್ಪ ಮುಂದೆ. ಹಾಂ, ಕೂಚೋ ಕೂಚೋ. ಎಲ್ಲ ಪ್ರಾಣಿಗಳು ಮಾಡ್ತಾರೆ ನಿಮ್ಮ ಬಗ್ಗೆ. ಟೇಸ್ಟ್ ಮಾಡ್ತಾ ಇದ್ದೀರಾ ಬ್ರೋ? ನೀವೇ ಟೇಸ್ಟ್ ಮಾಡಿ, ರಿವ್ಯೂ ಹೇಳಿ, ಟೇಸ್ಟ್ ಮಾಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ನಿನ್ನೆ ಬಂದ್ವಿ, ಹಿಂದಿನ ವೀಡಿಯೋದಲ್ಲಿ ಅಲ್ಲಿಂದ ಬಂದಿದ್ದು, ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ಬಾವಿ ರೆಡಿ ಮಾಡಿಸಿದ್ದೆಲ್ಲ ನೋಡಿದ್ರಿ. ಸೊ ಇವಾಗ ಕ್ಯಾಂಪಿಂಗು ಪ್ಯೂರು ನೋಡ್ಬೋದು. ಈಗ ನಮ್ಮ ಗಾಡಿಗಳು ರೆಡಿಯಾಗಿದೆ. ಏನಮ್ಮ ಅವಳಿಗೆ ನೀರಾ? ಹಾಂ, ತುಂಬಿಸ್ಕೊಡಿ. ಸೊ ಈ ಸತಿ ಕ್ಯಾಂಪಿಂಗಲ್ಲಿ ನಮ್ಮ ಜೊತೆ ಸುಮಾರು ಒಂದು ಸರ್ಪ್ರೈಸಸ್ಗಳೆಲ್ಲ ಇದ್ದಾವೆ. ನೋಡ್ಬೋದು, ಇಲ್ಲೇ 3 ಗಾಡಿ ಕಾಣಿಸ್ತಾ ಇದೆ. ಇನ್ನೂ ಒಂದು ಗಾಡಿ ಬರುತ್ತೆ, ನಿಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ್ಯಾವ ಗಾಡಿ ಏನು ಎತ್ತ ಅಂತ ಹೇಳ್ಬಿಟ್ಟು. ಏನಂದರೆ ನಮ್ಮ ಕಲ್ಯಾಣ್ ಅವರು ಇದ್ದಾರೆ, ಕಲ್ಯಾಣ್ ರೆಡ್ಡಿ ವ್ಲಾಗ್ಸ್ ಏನಿದೆ ಅವರು, ಆಮೇಲೆ ನಮ್ಮ ರಾಸ್ತಾ ಹೋಮ್ ಸ್ಟೇ ಸಾದೇವು, ಹಾಗೆ ನಮ್ಮ ಕ್ಯಾಂಪಿಂಗ್ ಕನ್ನಡಿಗ ನಾನು. ಇದ್ರ ಜೊತೆ ಮಕ್ಕಳು ಇರ್ತಾರೆ ಇವತ್ತು ನಮ್ಮ ಜೊತೆ ಕ್ಯಾಂಪಿಂಗಲ್ಲಿ. ಅಂದರೆ ಸೇಫ್ ಕ್ಯಾಂಪಿಂಗ್ ಮಾಡ್ತೀವಿ. ತುಂಬ ಡಾರ್ಕ್ ಆಯಿತು, ಮಕ್ಳು ಹೆದರ್ಕೋತಾರೆ ಅಂದರೆ ಹೆಂಗೋ ಮನೆ ಇದೆ, ಮನೇಲಿ ಬಿಟ್ಬಿಟ್ಟು ಹೋಗ್ತೀವಿ. ಇಲ್ಲ ಅಂದರೆ ಎಲ್ಲರೂ ಒಟ್ಟಿಗೆ ಬರ್ತೀವಿ. ಬಟ್ ನಮ್ಮ ಪ್ಲ್ಯಾನ್ ಇರೋದು ಅಲ್ಲೇ ಸ್ಟೇ ಆಗೋಣ, ನೈಟ್ ಕ್ಯಾಂಪಿಂಗ್ ಮಾಡೋಣ ಅಂತ. ಇಲ್ಲ ಅಂದರೆ ಮಕ್ಳು ಮಾತ್ರ ತಂದುಬಿಟ್ಬಿಟ್ಟು ನಾವು ಮಾತ್ರ ಅಲ್ಲೇ ಫುಲ್ ನೈಟ್ ಕ್ಯಾಂಪಿಂಗ್ ಮಾಡೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ. 7 ಗಂಟೆಗೆ ಮಕ್ಕಳು ತಂದುಬಿಟ್ಟು ಹೋಗೋಣ ಬನ್ನಿ. ಎಲ್ಲ ರೆಡಿಯಾಗಿದೆ. ಸೊ ನಮ್ಮ ಸಾದೇವು ಬಂದಿದ್ದಾನೆ, ಹಾಗೆ ನಮ್ಮ ಹೇಳಿದ್ದಾನೆ ನಿಮಗೆ ಒಂದು ಸರ್ಪ್ರೈಸ್ ಇದೆ ಅಂತ. ಸೊ ಕಲ್ಯಾಣ್ ಅವ್ರು ಬಂದಿದ್ದಾರೆ. ಓಕೆ, ಸೊ ಇದೊಂಥರ ಡಿಫ್ರೆಂಟ್ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಎಲ್ಲರಿಗೂ. ಇಷ್ಟು ದಿವಸ ಮಾಡಿದ ಕ್ಯಾಂಪಿಂಗು ಈ ಕ್ಯಾಂಪಿಂಗು ಒಂಥರ ಫುಲ್ ಕಂಪ್ಲೀಟ್ ಡಿಫ್ರೆಂಟ್. ಮಳೆ ಬಂದು ಕಂಗಾಲವಾಗಿ ಚಂಡಿ ಆಗಿದ್ದೀವಿ ಈ ಥರ. ನೋಡೋಣ ಅಲ್ಲಿ ಏನೇನಾಗುತ್ತೆ ನೋಡೋಣ. ಲೀಚಸ್ ಇರಲ್ಲ, ಲೀಚಸ್ ಇವಾಗ ಏನಿರಲ್ಲ ನೋಡೋಣ. ಸೊ ಆ್ಯಕ್ಚುಲಿ ಅಂದರೆ ನಾವು ಕ್ಲಬ್ಬಿಂದ ಮಾಡೋ ಕ್ಯಾಂಪಿಂಗೇ ಬೇರೆ, ಈ ಥರ ಇಂಡಿವಿಜುವಲ್ ಮಾಡೋ ಕ್ಯಾಂಪಿಂಗೇ ಬೇರೆ. ಅದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಹೋಗೋಣ ಬನ್ನಿ. ಮಳೆ ಬಂತು, ತಾರಾಮರ ಮಳೆ ಬಂದು ನಿಂತಿದೆ. ಇವಾಗ ಹೊರಟಿದ್ದೀವಿ, ಹೊರಡೋಣ ಬಾಯ್ಸ್. ಓಕೆ ನಡೀರಿ, ಓಡೋಣ ಅಂತೀಗ. ಸತೀಶ್ ಅಣ್ಣಂಗೆ ಒಬ್ರಿಗೆ ವೇಟಿಂಗು. ಸತೀಶ್ ಅಣ್ಣ ಬಂದು ಜಾಯ್ನ್ ಆಗ್ಬೇಕಿನ್ನ, ಅವರೊಬ್ಬರೇ ಪೆಂಡಿಂಗ್. ಬ್ರೋನ ಪರಿಚಯ ಮಾಡ್ಕೊಂಡಿಲ್ಲ. ಹಾಯ್ ಬ್ರೋ. ಅದೇ ಒಂಥರ ಕಲ್ಯಾಣ್. ಓಕೆ, ಇವ್ರು ಹೇಳ್ತಿದ್ರು ಅದೇ ಗೊತ್ತು ನನಗೆ. ಹೌದಾ? 2-3 ಸಲ ಎಂಕ್ವೈರಿ ಮಾಡಿದ್ದೆ ಬರಬೇಕು ಅಂತ. ಫುಲ್ ಓಕೆ, ಇನ್ನು ಮಾಡೋಣ ಬಿಡಿ. ಇನ್ನು ಪರಿಚಯ ಆದ್ರಲ್ಲ ನೀವೇನಿದ್ರು? ಓಕೆ, ನನ್ನ ಮಗಳಿದ್ದಾಳೆ, ನಮ್ಮ ದೊಡ್ಡಮ್ಮನೆಲ್ಲ ಮನೇಲಿ ಬಿಟ್ಬಿಟ್ಟು ಹೋಗ್ತೀವಿ. ಇರಲಿ, ಆಮೇಲೆ ಜೋಡಿಸ್ಕೊತೀವಿ ಮಮ್ಮಿ. ಎಲ್ಲ ಹಂಗೆ ಇರಲಿ ಅಷ್ಟೇ. ಗಾಡಿ ಎಲ್ಲ ನೀಟಾಗಿ ತೊಳೆದಿಟ್ಟಿದ್ದೆ. ಈಗ ಒಂದು ಪಜ್ಜಿತಿ ಆಗಿದೆ. ಓಕೆ ಚೆನ್ನು, ರೆಡಿ? ಕೂತ್ಕೋ, ಅಕ್ಕ ಹತ್ರ ಕೂತ್ಕೋ. ಮುಚ್ಚಿ. ನಾಳೆ ಮಾಡೋಣ ಮಕ್ಕಳ ನಾವೆಲ್ಲರೂ. ಸೊ ಇಲ್ಲೆಲ್ಲ ಪ್ರತಿ ಸತಿ ನಮ್ಮ ಗಾಡಿ ಸಿಗಾಕೊಳ್ಳೋದು. ಈ ಸತಿ ಏನಾಗುತ್ತೆ ನೋಡೋಣ ಮಳೆಯಲ್ಲಿ. ಜೈ ಬಜರಂಗ್ ಬಲಿ, ಜೈ ಬಜರಂಗ್ ಬಲಿ. ಹಾಂ, ಓಕೆ ನಡಿ. ಗಾಡಿಗಳೆಲ್ಲ ಬರ್ತಾ ಇದೆ. ಕ್ಲೈಮೇಟೇ ಫುಲ್ಲು ಚೇಂಜ್ ಆಗ್ಬಿಟ್ಟಿದೆ. ಸಮ್ಮರ್ ಅಂತ ಅನ್ನಿಸ್ತಾ ಇಲ್ಲ. 4:45 ಫುಲ್ಲು ಮಿಸ್ಟಿ, ಫುಲ್ ಮಿಸ್ಟಿ ಡೇ ಆ ಥರ ಆಗಿದೆ. ಈಗ ಹೋಗ್ಬಿಟ್ಟು ಒಂದು ಸ್ವಲ್ಪ ನೀರು ತೊಗೋಬೇಕು. ನೀರೆಲ್ಲ ತೊಗೊಂಬಂದ್ಬಿಡ. ನನ್ನ ಕ್ಯಾನು ಎಲ್ಲ ಇರುತ್ತೆ. ಆನೆ ಇರುತ್ತೆ, ಹುಲಿ, ಸಿಂಹ, ಚಿರತೆ ಎಲ್ಲ ಇರುತ್ತೆ. ಆದರೆ ಎಲ್ಲದಕ್ಕಿಂತ ದೊಡ್ಡ ಪ್ರಾಣಿ ಯಾರು? ನಾವೇ. ಕ್ಯಾಂಪಿಂಗ್ ಮಾಡಿದ್ರೆ ಆ್ಯಕ್ಚುಲಿ ತುಂಬ ಧೈರ್ಯ ಬರುತ್ತೆ. ಹೌದು.
ಇಲ್ಲೇ ಮುಂದೆ ಲೆಫ್ಟ್ ನಮ್ದು ಕ್ಯಾಂಪಿಂಗ್ ಲೊಕೇಶನ್. ಇದೇ ಸ್ಪಾಟ್. ಓಕೆ, ಹೋಗಿ ನಿಂತ್ಕೊಂತೀಯ, ಹೋಗಿ ವಿಡಿಯೋ ಮಾಡ್ತೀಯಾ ಅಲ್ಲಿ ಮೇಲೆ ನಿಂತ್ಕೊಂಡು ಹೋಗ್ಬಿಟ್ಟು. ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ನೀನು. ಹೋಗೋ ಟೈಮಲ್ಲೆಲ್ಲ ವಿಡಿಯೋ ಆನ್ ಮಾಡ್ಕೊ, ಹಿಂಗೆ ಆನ್ ಮಾಡ್ಕೊ. ಎಲ್ಲಿ ಇಲ್ಲೇನಾ? ಎಲ್ಲಿ ಇಲ್ಲಿ ಹೋಗ್ಬೇಕಾ? ಇಲ್ಲಿ ಹೋಗ್ಬೇಕಾ? ರೋಡ್ ಇದೆಯಾ? ರೋಡ್ ಇದೆ. ಹಿಂಗೆ ಹೋಗಿ ಹಂಗೆ ಸೈಡಿಂದ ಅಲ್ಲಿ ಮೇಲೆ ಹೋಗ್ಬೇಕು. ಅಲ್ಲಿ ಫ್ಲಾಟ್ ಕಾಣ್ತಾ ಇದೆಯಲ್ಲ ಅಲ್ಲಿ. ಇಲ್ಲೇನಾ? ಇನ್ನೊಂದು ಸ್ವಲ್ಪ ಗ್ರೀನರಿ ಆಗ್ಬಿಟ್ರೆ ಅಂತೂ ಇದು ಬೇರೆ ಲೆವೆಲ್. ಹೆಂಗಿರುತ್ತೆ ಗೊತ್ತಾ, ಇದು ಬೇರೆ ಲೆವೆಲ್ ಆಗುತ್ತೆ ಬ್ರೋ. ಡ್ರೋನಾ ಅಷ್ಟೇ. ಆಮೇಲೆ ಒಂದು ಡ್ರೋನ್ ಕ್ರ್ಯಾಶ್ ಮಾಡಾಯ್ತು ಹೊಸದು. ಸರಿ ಆಯ್ತಾ ಅದು? ಸರಿ ಆಗ್ಲಿಲ್ವಾ? ಅದು ಕೊಟ್ಟಿದೆ ಆ್ಯಕ್ಚುಲಿ. ಅರೋಯಿ, ಏ ಅರೋಯಿ, ನೋಡೋಣ. ನುಗ್ಗು 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 ನುಗ್ಗು, ಹಂಗೆ ಹಂಗೆ ಇರು ಅಲ್ಲಿ. ಯಾರೋ ಬಂದಿದ್ದಾರೆ ಬ್ರೋ ಇಲ್ಲಿಗೂ. ಏ ಅರೋಯಿ, ಅರೋಯಿ, ಎಲ್ಲಿಗೆ ಹೋಗ್ತಿರೋದು ನಾವು? ಎಲ್ಲಿ ಕ್ಯಾಂಪು? ಯಾವ ಊರಿದು? ಯಾವ ಊರಿದು ಅರೋಯಿ? ಯಾವ ಊರಿದು? ಗೊತ್ತಿಲ್ಲ ನಿನಗೆ? ನನ್ನ ಮಗ ಆಗಿರ ಹೇಳೋನು. ಡ್ರೋನ್ ಓಡಿಸ್ಕೊಂಡು ಡ್ರೈವ್ ಮಾಡ್ತಿದ್ದಾರೆ. ಫೈನಲ್ ಆಗಿ ನಮ್ಮ ಕ್ಯಾಂಪ್ ಲೊಕೇಶನ್ ಬಂದಿದ್ದೀವಿ. ಹೆಂಗಿದೆ ಬ್ರೋ ಲೊಕೇಶನ್? ಸಗದಾಗಿದೆಯಲ್ಲ, ಬೇರೆ ಲೆವೆಲ್. ನಾನು ಬಂದಿರೋದು ಈ ಲೊಕೇಶನ್ಗೆ ಸಗದಾಗಿದೆ. ಇದು ಇನ್ನೂ 1-2-3 ಮಂತ್ಸ್ ಆದ್ಮೇಲೆ ಅಂತೂ ಬೇರೆ ಲೆವೆಲ್ ಆಗುತ್ತೆ. ಫುಲ್ ಗ್ರೀನ್ ಇರುತ್ತೆ. ಹೆಂಗಿರುತ್ತೆ ಅಂದ್ರೆ ಫುಲ್ ಕಾರ್ಪೆಟ್ ತರ ಇರುತ್ತೆ. ಬೇರೆ ಲೆವೆಲ್. ಅದು ಹೇಳಕ್ಕಾಗಲ್ಲ. ಮತ್ತೊಂದ್ಸತಿ ಮಾಡೋಣ ನಾವು. ಇದು ಸಕ್ಸಸ್ ಆದ್ಮೇಲೆ ನೆಕ್ಸ್ಟ್ ಮಾಡೋಣ. ಆಗುತ್ತೆ. ಹೆಂಗಿದೆ ನೋಡಿ, ಫುಲ್ ಅಲ್ಲೆಲ್ಲ ಮಿಸ್ಟ್ ಕಾಣ್ತಾ ಇದೆ, ಮೂವ್ ಆಗೋದು. ಕಡೆ ಎಲ್ಲ ಮೌಂಟೇನ್ಸ್ ಎಲ್ಲ ಕಾಣಿಸುತ್ತೆ, ಸಖತ್ತಾಗಿದೆ. ಸೊ ಇವಾಗ ಇಲ್ಲೇ ನಮ್ಮ ಕ್ಯಾಂಪಿಂಗ್ ಸ್ಪಾಟು. ಫಸ್ಟ್ ಇವಾಗ ಟೆಂಟ್ಸ್ ಎಲ್ಲ ಸೆಟಪ್ ಮಾಡಿ ಆಮೇಲೆ ಗಾಡಿಗಳು ಎಲ್ಲೆಲ್ಲಿ ನಿಲ್ಲಿಸ್ಬೇಕು ಏನು ಅಂತ ಆಮೇಲೆ ಡಿಸೈಡ್ ಮಾಡ್ತೀವಿ. ಚಿನ್ನ, ನಿಮಗೆ ಚೇರ್ ಕೊಡ್ತೀನಿ, ನೀವು ಸಿಟ್ಟಿಂದ ಚೇರ್. ಓಕೆ, ಚೇರಲ್ಲಿ ಕೂತ್ಕೊಂಬಿಡಿ, ನೀವಿಬ್ರು ಚೇರಲ್ಲಿ ಕೂತ್ಕೊಳ್ಳಿ. ಓಕೆನಾ? ಬನ್ನಿ ಈಗ ಟೆಂಟ್ ಎಲ್ಲ ಹಾಕಿ ಸೆಟಪ್ ಮಾಡೋಣ. ನೀನೇ ಹೆಲ್ಪ್ ಮಾಡ್ತೀಯಾ? ಓಕೆ. ತಡಿ, ನನ್ನ ಹತ್ರ ಇದು ಟ್ರೈಪೋಡ್ ಇದೆ, ಟ್ರೈಪೋಡಲ್ಲಿ ಹಾಕ್ಬೋದು. ಹಿಂಗೆ ಹಿಡ್ಕೊ, ಶೇಕ್ ಮಾಡಿದ್ದು ತಗೋ ಚಿನ್ನ, ಹೋಗಿ ಅಲ್ಲಿಡು. ಅಲ್ಲಿಡು. ಅಂಕಲ್ ಕೊಡು. ಓಕೆನಾ? ಓಕೆ. ಒಂದ್ಸತಿ ಟಾರ್ಪಲ್ ಹಾಕ್ಬಿಟ್ರೆ ಮತ್ತೆ ಏನು ಬರಲ್ಲ, ಇದು ಉಳ್ಳೆ ಬೆಳೆಯಲ್ಲ. ಮತ್ತೆ ನಾನೇ ಆ ಹೀಟು, ಏನು ಮಾಡ್ಬಿಡ ಹೀಟು ಎಲ್ಲದೂ ಸೇರಿ ಓಕೆ. ಹೊಗೆನೆ. ಮನಸ್ಸು ಓಡಾಡಿದ ಜಾಗದಲ್ಲೇ ಬರಲ್ಲ ಬ್ರೋ. ಇನ್ನು 4% ಮಕ್ಕಳನ್ನ ಬೇಕಾದ್ರೆ ಅದರಲ್ಲಿ ಹಾಕ್ಬೋಣ ಮೇಲೆ. ಅಲ್ಲ, ಇವ್ರು ಕೂತ್ಕೊಂಡು ನೋಡ್ತಾರಲ್ಲ. ಈಗ ಓಕೆ, ಆಫ್ ಮಾಡಬೇಡ ಚಿನ್ನ, ಮೂವ್ ಮಾಡಬಾರ್ದು ಹಂಗೆ. ಏನೋ ಮಾಡ್ಬೇಡ ನೀನೇನು. ಇದು ಡೈರೆಕ್ಷನ್ ಆಗ್ಬಿಟ್ಟು ಡೈರೆಕ್ಟ್ ಡ್ರೋನ್ ಕೈ ತೆಗಿ. ಡ್ರೋನ್ ಪ್ರತಾಪ ಅನ್ಕೊಂಡಿದ್ಯಾ ನಿನ್ನ? ಏನು 4 ಮೆಂಬರ್ಸ್? ಅದೇ ಮಾಮೂಲಿ ಟೆಂಟ್ ತಾನೇ ಇದು. ಚಿಕ್ಕದೊಂದಿದೆ, ದೊಡ್ಡದೊಂದಿದೆ, ಎರಡಿದೆ. ಇದು ರಿಂಗ್ ಒಳಗಡೆ ಹೋಗಿ ರಿಂಗಲ್ಲ. ಅದಲ್ಲ, ಇದು ಇದ್ರೊಳಗಡೆ ಒಂದ್ಸಲ ನಾವು ಒಂದು ರೆಸಾರ್ಟ್ ಅಲ್ಲಿ ಕ್ಯಾಂಪ್ ಮಾಡಿದ್ವಲ್ಲ. ಹಾಕೆ ಚಿನ್ನ, ಹಾಕು. ಗೊತ್ತಾನೆ ಎಲ್ಲ ಹಾಕ್ಬೇಕು. ಅದಾ
ರಾಂಗ್ ಆಗ್ತಿದ್ಯಾ ನೀನು. ವೆರಿ ಗುಡ್. ಕ್ಯಾಂಪಿಂಗಿಗೆ ಮಾಡ್ತಾಳೆ ಮನೆ ಟೆಂಟ್ ಎಲ್ಲ ಸೆಟಪ್ ಮಾಡಿ. ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಪೂಲ್ ಊರಲ್ಲಿ ಐತೆ. ಎಲ್ಲಿ ಊರಲ್ಲಿ? ಇದು ಯಾವ ಊರು ಮತ್ತೆ? ಇವಾಗ ನಾ ಕ್ಯಾಂಪಿಂಗ್ ಮಾಡ್ತಿದ್ದೀನಿ. ಕ್ಯಾಂಪಿಂಗ್ ಕನ್ನಡಿಗ. ಡೋರ್ ಈ ಕಡೆ ಸರಿ. ಯಾವ ಕಡೆ ಡೋರ್ ಬೇಕು ನಿಮಗೆ? ಅಪ್ಪ ಅಪ್ಪ ಮತ್ತೆ ಮಳೆ ಬರ್ತಿದೆ ಬ್ರೋ. ಡೋರ್ ಆ ಕಡೆಗೆ ಇಟ್ಬಿಡು. ಅಪ್ಪ ಅಪ್ಪ ನೋಡು. ಅದ್ರಲ್ಲಿ ಬೆಳ್ಳಕ್ಕಿಗಳು ಎಷ್ಟಿದ್ದಾವೆ. ಮೇಲ್ ನೋಡು ಮೇಲ್ ನೋಡು. ಹ್ಞೂ ಹಿಂದೆ ಹಿಂದೆ ಹೋಗು. ಅಯ್ಯೋ ಮತ್ತೆ ಮಳೆ ಬರುವ ಚಾನ್ಸಸ್ ತುಂಬ ಇದೆ. ಮೇಲೆ ಇದಾ ಹಾಕಿಲ್ವಾ? ಈ ಕಡೆ ಬರಬೇಕು ಬ್ರೋ. ದಿಪ್ಪು ಈ ಕಡೆಗೆ ಉಲ್ಟಾ. ಇಲ್ಲ ಇದಕ್ಕೆ ಬುಕ್ಕಲ್ಲಿ ಇದೆ ಹೇಳಬೇಕು ಹಾಕಿಲ್ಲ ಅಂದ್ರೆ ಏನಾದರೂ. ಓಕೆ ಇಲ್ಲ ಅದು ಇದಾಗಿದೆ. ನಿಮ್ಗೆ ಗೊತ್ತಿಲ್ವಾ? ದೇವ್ರೆ. ಅದೊಂಚೂರು ಹೇಳ್ಕೊಳ್ಳಿ ಬ್ರೋ. ಈಗ ನೀನು ಅಕ್ಕ ಒಳಗಡೆ ಇರಬೇಕು. ನಾನೆಲ್ಲ ರೆಡಿ ಮಾಡ್ಕೊಡ್ತೀನಿ. ಹೋಗಿ ಜಿಪ್ ಓಪನ್ ಮಾಡ. ಕೋಳಿ ತಿಂತೀಯ ನೀನು? ಕೋಳಿ ತಿಂತೀಯ ನೀನು? ಕೋಳಿ ತಿನ್ನಲ್ಲ ನೀನು? ಕೋಳಿ ತಿನ್ನಲ್ಲ ನೀನು? ಕಲಿ ತಿನ್ನಲ್ಲ ನಾನು. ಯಾಕೆ? ನಿನ್ ವೆಜ್ಜಾ? ಸುಮ್ಮನೆ ಹಂಗೆ. ಹಿಂಗೆ ಸುಮ್ಮನೆ ಒಳಗಡೆ ಹೋಗಿ ನೀವಿಬ್ರು ಆಟ ಆಡ್ಕೊಂಡು ಕುತ್ಕೋಬೇಕು. ಲಾಸ್ಟ್ ಟೈಮ್ ನಾವು ಸತೀಶ್ ದೇವೇಗೌಡರ ಮನೆ ಹತ್ರ ಹಾಕ್ಬಿಟ್ಟಿದ್ವಿ ಅವ್ರ ತೋಟದಲ್ಲಿ. ಅದು ಏನು ಬಂಡೆ ಹತ್ರ ಹಾಂ, ಮ್ಯಾಚ್ ಬಾಕ್ಸ್ ಊರೆಲ್ಲ ಇಡೀ ಊರಲ್ಲಿ ಅಲ್ಲೇ ಇದೆ ಗಾಡಿಲಿ. ನಾನು ಹುಡುಕಿದ್ ಲಾಸ್ಟಿಗೆ ಅಲ್ಲಿ ಯಾವ್ದೋ ಮತ್ತೆ ಇನ್ನೊಂದ್ಸರಿ ನೋಡಿದೆ ಸಖತ್ ಪಂದ್ಯ ಅಂತ. ನಾನು ಹೇಳ್ದೆ ನಿಮ್ಮ ಮಾವ ಏನಾರು ಎಣ್ಣೆ ಇದು ಸಿಗರೇಟ್ ಗಿಗರೇಟ್ ಹೊಡಿತಾರ ಅಂತ ಕೇಳಿದೆ. ಇಲ್ಲ ಅವರು ಹಂಗೆ ಹಿಂಗೆ ಅಂದ್ರು. ನೋಡ್ತೀನಿ ಬರೀ ಒಂದು ಟೋಪಿ ಕೆಳಗಡೆನೆ ಇತ್ತದು. ಸುಮ್ಮನೆ ಹಿಂಗೆ ನೋಡ್ಬಿಟ್ಟಿದ್ರೆ ಅಲ್ಲಿ ಯಾರ್ಯಾರ್ದೋ ಮನೆಗೆ ಹೋಗಿ. ಆಮೇಲೆ ಬೇರೆ ಆನೆ ಕಾಟ ಅಲ್ಲಿ ಓಡಿಸ್ತಾ ಇದಾರೆ. ಇಲ್ಲಿಂದ ಒಂದು ಅಲ್ಲಿ ಓಡಿಸ್ತಿದಾರೆ ಅನ್ಕೊಳ್ಳಿ. ಯಾರಿಗೆ ಗೊತ್ತು? ಸುಮ್ಮನೆ ಬಂದ್ಬಿಟ್ರೆ ಅದು ಏನು ಆನೆಗಳೇನು ಏನು ಹಿಂಗೇನು ಡಿಸ್ಟೆನ್ಸ್ ಏನು ಇರಲ್ಲ, ಬಂದ್ಬಿಡ್ತಾವೆ ಒಂದೇ ಸತಿಗೆ. ಅಲ್ಲಿಂದ ಸೀದಾ ವಾಪಸ್ ಇವ್ರ ಮನೆಗೆ, ನಾನು ಸೀದಾ ನಮ್ಮ ಮನೆಗೆ. ಹೌದಾ? ರಾತ್ರಿ ಬಿಟ್ಟಿದ್ದು ಒಂದು 12 ಗಂಟೆಗೆಲ್ಲ ವಾಪಸ್. ಚಿಕನ್ ತಿಂದು ಟೈಟ್ ಆಗಿದ್ವಿ ಒಂದು ರೇಂಜಿಗೆ. ಚೆನ್ನಾಗಿತ್ತು. ಬ್ಲ್ಯಾಕ್ ಆ್ಯಂಡ್ ವೈಟ್ ಹೊಡೆದು ನೋಡಿದರೆ ಅದಿಲ್ಲಾಂದ್ರೆ ಉಳಿಬೇಕು ಅಂತಲೇ ಇದ್ದಿದ್ದು. ಚೆನ್ನಾಗಿತ್ತು ಜಾಗ ಅದಕ್ಕೆ. ಬಟ್ ಚೆನ್ನಾಗಿತ್ತು. ಏನಂದ್ರೆ ಏನಿಲ್ಲ ಬ್ರೋ, ಇಲ್ಲಾದ್ರೆ ಗ್ರೀನ್ರಿ ಬಿಡಿ, ಅದು ಬರೀ ಬಂಡೆ. ಹೌದು. ಈ ಒಂಥರ ಬೈಲ್ಸಿ ಮೇಲೆ ಹಾಕ್ದಂಗೆ ಆಗಿತ್ತು ಅದೊಂಥರ. ಇನ್ನೇನು ಬೇಕು ಬ್ರೋ? ಇನ್ನೊಂದು ಹಾಕ್ತೀರಾ? ಹಾಕೋಣ. ಮಳೆಗಳೇ ನೋಡೋಣಲ್ವಾ ಉಳಿಯೋದು ಅಂತ. ಬೇಕಮ್ಮ ಇಲ್ಲೇ ಮಲಗ್ಬೋದು ಮಕ್ಕಳೆಲ್ಲ ನಾವು ಇಟ್ಕೊಂಡು. ನಾನು ಹಿಮ ಎಲ್ಲ ಉಳಿದಿದ್ದೀನಿ. ಅಲ್ಲ ಉಳಿಬೋದು. ನಾನು ಆದ್ರೆ ನಾನು ಹೋಗಿ ಬರ್ತೀನಿ ಬೇಕಾದ್ರೆ ಬೆಳಗ್ಗೆ. ಮತ್ತೆ ಬೇಕಾದ್ರೆ ನೋಡೋಣ. ಶಾಲು ಮತ್ತೆ ಪಿಲ್ಲ. ಅದೇ ಬೇಕಾದ್ರೆ ಹೋಗೋಣ. ನೋಡೋಣ ಹೆಂಗಾಗುತ್ತೆ ಅಂತ ನೋಡೋಣ. ಸಿಚುವೇಶನ್ ನೋಡ್ಕೊಂಡು. ಮಳೆ ಮೇಲೆ ಡಿಪೆಂಡ್. ಗ್ಯಾರಂಟಿ ಏನಿಲ್ಲ. ಅಲ್ಲ ಮಳೆಗೇನು ಹೆದರಂಗಿಲ್ಲ ಈ ಕ್ಯಾಂಪಿಂಗಲ್ಲಿ. ಒಂದು ಟೆಂಟ್ ಸೆಟಪ್ ಆಗಿದೆ. ಈಗ ಸೆಕೆಂಡ್ ಟೆಂಟ್ ಸೆಟಪ್ ಮಾಡ್ತಾ ಇದ್ದೀವಿ. ಎಲ್ಲೇ ಹೋಗ್ತಿದ್ಯಾ ಕುಳ್ಳಿ? ಇದಕ್ಕೊಂದು ಒಂದು ನೆಕ್ಸ್ಟ್ ಅಲ್ಲ ರೋಡ್ ತಂದ್ರೆ ಸಾಕು. ಸರಿ ಬರಲ್ಲ. ನೋಡ್ರ ಸೋದ ಕತ್ತೀರಾ? ಇಲ್ಲ ಸತೀಶ್ ಅಣ್ಣ ಬಂದರು ನೋಡ್ಬೋದು. ಚಿನ್ನ ಅಕ್ಕ ಮಾತಾಡ್ಸಲ್ಲ ಅಕ್ಕಂಗೆ. ಇವಳು ನನ್ನ ತಂಗಿ ಮಗಳು ಸಂಜನಾ. ಗೊತ್ತಾ ಅವಳು ಯಾರು ಅಂತ? ಸತೀಶ್ ಅಣ್ಣ ಇಲ್ವಾ ಅಂಕಲು, ಅವ್ರ ಮಗಳು. ಮಗ ಶೂ ಹಾಕೊಂಬೋಗಿ ಮಗ ನೀನು. ಹೋಗಿ ಶೂ ಹಾಕೊಂಬ. ಅಲ್ಲ ಅಣ್ಣ ಹೋಗು ಶೂ ಹಾಕೊಂಬ ಫಸ್ಟ್ ಹೋಗು. ಇಲ್ಲ ಬಂದಿಲ್ಲ, ಇಲ್ಲಿ ಬಂದೇ ಇಲ್ಲ. ನಾನು ಬಂದಿದ್ದೀನಿ 2-3 ಸತಿ ಮಾಡಿದ್ದೀನಿ. ಹಿಮ ನಾನು ಮಾಡಿದ್ದೀವಿ. ಅವ್ನ ಪವನನ್ನೆಲ್ಲ ಕರ್ಕೊಂಬಂದಿದ್ದೀನಿ. ನಾವಿಲ್ಲಿ ಬರೋಣ ಅಂತ ಪ್ಲಾನ್ ಮಾಡಿ ವಿಡಿಯೋ ಎಲ್ಲ ಕಳಿಸಿದ್ದೆ ನಿಮಗೆ ನಾನು. ಇನ್ನೊಂದು ತಿಂಗಳಾದ್ಮೇಲೆ ಅಣ್ಣ ಫುಲ್ ಗ್ರೀನ್ರಿ ಆಗ್ಬಿಡುತ್ತೆ. ಮಳೆ ಬಂದಿದೆಯಲ್ಲ, ಮಳೆಯಿಂದನೇ ಆಗ್ಬಿಡುತ್ತೆ.
ನಿಮ್ಗೆ ಆಯ್ತು. ಅಲ್ಲಿ ಬಟ್ಟೆ ಮಾಡಿದ್ರೆ ಅಲ್ಲ ಹಿಂದೆ ಅದು ಇದು ಮಾಡ್ತೀವಿ ಸುಮ್ಮನೆ ಬ್ಯಾಕ್ ಸೈಡು ಇಲ್ಲ ಈ ಕಡೆ ಲೈಟಾಗಿ ಹಿಂಗೆ ಉಜ್ಜಿ ಸಾಕಷ್ಟೇ. ಇಷ್ಟೇ ಬರೋದೇ ಇಲ್ಲ ಇದ್ರ ಹತ್ರಕ್ಕೆ? ಬರುತ್ತೆ ಸೊಳ್ಳೆ ಬರಲ್ಲ. ಒಳ್ಳೆ ಬರಲ್ಲ. ನಾವು ಮುಂದೆ ಗೊತ್ತಾಗುತ್ತೆ, ಹಿಂದೆ ಗೊತ್ತಾಗಲ್ವ ಸೊಳ್ಳೆ ಬರೋದು, ಅದಕ್ಕೆ ಅಷ್ಟೇ. ಸರಿ ಲೈಟಾಗಿ ಹಾಕಿದ್ರೆ ಸಾಕು, ಸ್ಮೆಲ್ ಜಾಸ್ತಿ ಅಲ್ಲ. ನೋಡಿ ಹಿಂಗೆ ಮಾಡ್ಕೊಂಡ್ರೆ ಬರಲ್ಲ. ಹಂಗಾರೆ ಸೊಳ್ಳೆ ಇದಾವಲ್ವ ಇಲ್ಲಿ? ಅಲ್ಲ ಇಲ್ಲ, ಮಳೆ ಬಂದಿದ್ದಲ್ಲ ಇಲ್ಲ, ಬಟ್ ಬರಲ್ಲ ಅಂತ ಅಷ್ಟೇ. ಸುಮ್ಮನೆ ನಾವು ಹಿಂಗೆ ಈ ಕಡೆ ಒಂಚೂರು ಹಿಂಗೆ ಟಚ್ ಮಾಡ್ಕೊಂಡ್ರೆ ಸಾಕು. ಸರಿ ಆಯ್ತು. ನೋಡಿ ಕ್ಯಾಂಪಿಂಗ್ ಏನು ಹೇಳ್ಕೊಟ್ವಿ. ಜಾಸ್ತಿ ಏನಾದ್ರು ನೋಡಬೇಕು ಕ್ಯಾಂಪಿಂಗಲ್ಲಿ ಏನೆಲ್ಲ ಇದು ಮಾಡಬೇಕು ಅಂದರೆ ವಿಲೇಜ್ ಕ್ಯಾಂಪಿಂಗ್. ಓಕೆ, ಸೊ ನಾರ್ಮಲಾಗಿ ಎಲ್ಲ ಸೆಟಪ್ ಎಲ್ಲ ಆಗಿದೆ. ಇನ್ನೇನು ಮ್ಯೂಸಿಕ್ ಕನೆಕ್ಟ್ ಮಾಡಿಕೊಂಡು ಇದೇ ಮಾಡೋದು. ಇಲ್ಲಿವರೆಗೂ ನಾನು ಮೈಕ್ ಹಾಕೊಂಡಿಲ್ಲ, ಇವಾಗ ಮೈಕ್ ಹಾಕೋಬೇಕು. ಮೈಕ್ ಹಾಕೊಳ್ಳೋಕೆ ಏನು ಭಯ ಅಂದರೆ ಉದ್ರೋಗ್ಬಿಡುತ್ತೆ, ಎಲ್ಲಿ ಬಿದ್ದೋಯ್ತು ಏನು ಗೊತ್ತಾಗೋದಿಲ್ಲ, ಹುಡ್ಕೋದೇ ಕಷ್ಟ. ಅದೊಂದೇ ಬೇಜಾರು. ಲಾಸ್ಟ್ ಟೈಮ್ ಕ್ಯಾಂಪಿಂಗ್ ಮಾಡ್ಬೇಕಾದ್ರೆ ಒಂದು ಮೈಕ್ ಕಳೆದಿತ್ತು ನಂದು. ಓಹೋ ಬಂತು ಗಾಡಿ. ಇದನ್ನ ಹಾಕೋಣ, ಇದನ್ನೂ ಮಸ್ತ್ ಮಜಾ ಬರುತ್ತೆ. ಇದೆಯಾ? ಹಂಗಾರೆ ಆ ಕಡೆ ಈ ಕಡೆ ಎರಡು ಎಲ್ಲ ಗಾಡಿಗೂ ಸೇರಿಸಿ ಬರುತ್ತೆ. ಅಂದರೆ ಪವರ್ ಬ್ಯಾಂಕ್ ಕನೆಕ್ಟ್ ಮಾಡ್ಬೇಕು, ಡೈರೆಕ್ಟ್ ಇದೆ ಇದರಲ್ಲಿ ಪವರ್ ಬ್ಯಾಂಕ್ ಇದೆ. ಓಹೋ ಹಾಗೆ ಪಕ್ಕಕ್ಕೆ ಹಂಗೆ ರಿವರ್ಸ್ ಬರಲಿ. ಇದಕ್ಕೆ ನೀನು ಮ್ಯಾಗ್ನೆಟ್. ಓಕೆ, ಫೈನಲ್ ಆಗಿ ನಮ್ಮ ಸೆಟಪ್ ರೆಡಿ ಆಗಿದೆ ಕ್ಯಾಂಪಿಂಗ್ದು. ಇವಾಗ ಏನಿದ್ರೆ ಎಲ್ಲ ಸ್ವಲ್ಪ ಫೈರ್ ಕ್ಯಾಂಪ್ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋಣಂತೆ. ಹೆಂಗಿದೆ ನೋಡಿ, ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ಬ್ಯಾಕ್ಗ್ರೌಂಡ್ ಸೆಟಪ್ಪು. ನನಗಂತೂ ತುಂಬ ಇಷ್ಟ ಆಯಿತು. ಎವ್ರಿ ಟೈಮ್ ಅಂತಾರಲ್ಲ, ಲವ್ ಒಂದ್ಸತಿ ಆಗುತ್ತೆ ಅಂತಾರೆ, ನಮ್ಮ ಕ್ಯಾಂಪಿಂಗಲ್ಲಿ ಪ್ರತಿ ಸತಿ ಲವ್ ಆಗುತ್ತೆ ಅಣ್ಣ. ಇಲ್ಲ ಬರಲ್ಲ ಹಂಗಿರಲಿ. ಪ್ರತಿ ಸತಿ ಲವ್ ಆಗುತ್ತೆ ಕ್ಯಾಂಪಿಂಗ್ ಮಾಡ್ತಾಯಿದ್ರೆ. ಇವತ್ತು ಮಾತ್ರ ವೆದರ್ ಸಖತ್ತಾಗಿದೆ. ವೆದರು ಅದೊಂದು ಪ್ಲಸ್ ಪಾಯಿಂಟು. ಓಕೆ, ಈಗ ನಾವು ಫೈರ್ ರೆಡಿ ಮಾಡ್ತೀವಿ. ಇಲ್ಲಿರಲಿ ಅಲ್ಲ ನಮಗೆ ಫೈರು. ಒಂದು ಸ್ವಲ್ಪ ನೀವು ಈ ಕಡೆ ಫೇಸ್ ತಿರ್ಸ್ಬಿಡಿ ಸಾಕು. ನಮ್ಮ ನಮ್ಮರಲ್ಲಿ 1000 ಜನ ಅಣ್ಣ, ನಮ್ಮರಲ್ಲಿ ಏನು ಜಾಸ್ತಿ ಇಲ್ಲ. 1000 ಜನ ಒಟ್ಟಿಗೆ ಸೇರಿಸಿ 1000 ಜನ ನಿಲ್ಸಿ ನೋಡ್ರೆ ಹೆಂಗ್ ಕಾಣ್ತಾರೆ ಅಂತ. ಮದುವೆ ಮಾಡಿದ್ರೆ 1000 ಜನ ಬರ್ತಾರೆ. ಮದುವೆ ಮಾಡೋ ಜನ ಇದಾರೆ ನಿಮ್ಮ ಹತ್ರ 1000 ಜನ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲ ಯೂಟ್ಯೂಬ್ ಲಾಂಗ್ ವಿಡಿಯೋಸ್ ಹಾಕ್ಬೇಕು. ನಮ್ಗೆ ಅಷ್ಟೊಂದು ಮಾತಾಡೋ ನಿಮ್ಮಷ್ಟು ಪೇಷನ್ಸ್ ಇಲ್ಲ ನಮಗೆ. ಹಂಗಾಗ್ಬಿಟ್ಟು ಒಂದು ಸ್ವಲ್ಪ ಚಿನ್ನ ವಾಟ್ಸಾಪ್ ಸುಸ್ಸು ಮಾಡ್ಬೇಕಾ? ಚಳಿ ಆಗ್ತಿದ್ಯಾ? ನಾನು ಶರ್ಟ್ ಕೊಡ್ತೀನಿ, ಸೈಡ್ ಹೋಗು. ಅಭಿಲಾಷ್, ಇದು ಹಿಂಗೆ ಇನ್ನೊಂದು ನನ್ಗೊಂದು ಆಲೋಚನೆ ಇದೆ ಮೊದ್ಲಿಂದನೂ. ಎಲ್ಲ ರೆಸಾರ್ಟ್ ಹೋಮ್ ಸ್ಟೇಗಳನ್ನ ಮಾತಾಡ್ಕೊಂಡು ನಾವೇ ನಮ್ಮ ಕಸ್ಟಮರ್ಸ್ ಇಟ್ಕೊಂಡು ತಗೊಂಡೋದ್ರೆ ಹೆಂಗಿರುತ್ತೆ? ಹಂಗೆ ಮಾಡ್ಬೋದು, ಬಟ್ ಅವ್ರಿಗೆ ಇದಕ್ಕೆ ಏನು ಬೇಬೀಗ ಒಂದು ಫೋಟೋ ಕಳಿಸ್ತೀರಾ ಅನ್ಕೋ. ಏನಾಯ್ತು ಚಿನ್ನ? ನಿಮಗೆ ಹೆಂಗಿರ್ಬೇಕು ಅಂದ್ರೆ ಇಲ್ಲಿ ಕೂತುಂಬ್ತೀಯಾ? ಬಾ. ಏನೋ ಗೊತ್ತಾ, ಸ್ಟಾರ್ಟಿಂಗಲ್ಲಿ ನಮ್ದಕ್ಕೆ ಇದು ಮಾಡ್ತಾರೆ. ಹಾಂ ಬಾ, ಇಲ್ಲಿ ಕೂಚೋ ಬಾ, ಸಿಗ್ತೇರ್. ಇಲ್ಲೇ ಕೂತುಂತೀಯಾ? ಎಲ್ಲಿ ಕೂರ್ತೀಯಾ?
ಇಲ್ಲಿ ಕೂರ್ತೀಯಾ? ಕೂರ್ಚು ಬಾ. ನೀನು ಕ್ಯಾಂಪಿಂಗ್ ಮಾಡ್ತೀಯಾ? ಮಾಡಿ ಕೂರ್ಚು. ನಿಮ್ದೇ ಒಂದು ಸ್ಟೇ, ನೀವೇ ರಾಜ ಅದರಲ್ಲಿ. ಯಾವನಿಗೆ ಕೊಡೋದೇನಿಲ್ಲ ಏನಿಲ್ಲ, ಅವಾಗ ಬೇಕಾದ್ರೆ ಮಾಡ್ಬೋದು ನೀವು. ಲೈಟ್ ಹೊಡಿ, ಏನೇ ಹೊಡೆದ್ರು ನಿಮ್ಮ ಹತ್ರನೇ ಬರ್ಬೇಕು. ಲೈಟ್ ಹೊಡಿ, ಲೈಟ್ ಕೊಡು. ಇನ್ನೊಬ್ಬ ಮಾಡ್ತಾನೆ ಅಂದ್ರೆ ರಂಗನಾಥ್ ಎಲ್ಲ ಹಿಡ್ಕೊ, ಸಖತ್ತಾಗಿದೆ. ಏನು ಬೇಡ, ಇದೇ ಆಗ್ಬೋದು. ಅಲ್ಲಿಂದನೇನಾ ನೋಡಿರ್ತೀರಾ ಅನ್ಕೊಂತೀನಿ. ಮತ್ತೆ ಹೇಳಿ ಬ್ರೋ, ಮನೆಗೆ ಹೋಗ್ಬೇಕಾ? ಕಕ್ಕ ಮಾಡ್ತೀಯಾ? ತಗೋ ಮನೆಗ ಇರು, ಬಿಟ್ಟು ಬರ್ತೀನಿ ಒಂದು ನಿಮಿಷ. ನೋಡೋಣ. ಸ್ವರ್ಗ ನಿಮ್ದಲ್ಲ ಅಣ್ಣ. ನಿಮ್ದು ಹೆಂಗಿದೆ? ಹಾಂ, ನಿಮ್ಮ ಜಾಗನೂ ಮಾಡ್ಬೋದು, ನಿಮ್ದು ಐತಲ್ಲ ಆ ಸೈಟು. ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ಬೆಚ್ಚಗಿರುತ್ತೆ. ಚಳಿನಾ? ಶಾನು ಒಂದು ಶರ್ಟ್ ಐತೆ, ಇರೋ ಶರ್ಟ್ ಹಾಕ್ತೀನಿ ಅಂದೊಳಗೆ. ನೋಡಿ ನನ್ನ ಮಗಳಿಗೆ ಇವತ್ತು ಈ ಕಾಶ್ಮೀರಲ್ಲೆಲ್ಲ ಹೋದ್ರೆ ಹೆಂಗಿರುತ್ತೆ ಹಂಗೆ ಮಾಡ್ತೀನಿ. ಇಲ್ಲಿ ನನ್ನ ಕ್ಯಾಮ್ರಾ ಎಲ್ಲ ಐತಾ? ಕಾಶ್ಮೀರಲ್ಲೆಲ್ಲ ಹಾಂ, ಕೈ ಕಟ್ಕೊ, ಈಗ ಒಳಗಡೆ. ಒಳಗಡೆ ಇಟ್ಟು, ಕೈ ಒಳಗಡೆ ಇಟ್ಕೊ, ಆಮೇಲೆ ಬೇಕಾದ್ರೆ ಆಚೆ ಮಾಡ್ಕೊ. ಓಕೆ, ಇರೋ. ಹಾಂ, ಮುಂದೆ ಸ್ವಲ್ಪ ಮುಂದೆ, ಸ್ವಲ್ಪ ಮುಂದೆ, ಸ್ವಲ್ಪ ಮುಂದೆ. ಹಾಂ, ಕೂಚೋ. ಹಾಂ, ಮಕ್ಕಳು, ನನ್ನ ಮಗಳು ಅಳ್ತಾ ಇದ್ದಾಳೆ. ಹಿಂದೆ ಬಾ ಮಗನೆ. ಅದಕ್ಕೆ ಈಗ ಅವಳು ತಪ್ಕೋ. ಅಳ್ತಾ ಇಲ್ವಾ? ಮತ್ತು ಮನೆಗೆ ಹೋಗ್ಬೇಕು ಅಂದೆ. ನಾನು ಬಿಟ್ಬಿಟ್ಟು ಬರ್ತೀನಿ, ಅಜ್ಜಿ ಜೊತೆ ಇರ್ಬೇಕು ನೀನು. ಓಕೆ, ಬೇಡ ನಿನ್ನ ಗಾಡಿ ನೋಡಿ. ಸ್ವಲ್ಪ ಈರುಳ್ಳಿ ತಗೊಂಬರೋಣ ಅಂತ ಬಂದೆ, ರೋಡೇ ಕಾಣಿಸ್ತಿಲ್ಲ. ಕಾಣ್ತಿಲ್ಲ, ಫುಲ್ಲು ನನಗೆ ಫುಲ್ ಎಲ್ಲ ಬ್ಲೈಂಡ್ ಆಗ್ಬಿಟ್ಟಿದೆ, ಹಂಗೆ ಕಾಣ್ತಾ ಇದೆ. ಯಪ್ಪ ದೇವ್ರೆ ಸ್ವಾಮಿ ರಂಗ, ಫುಲ್ ಫಾಗ್. ವಿಂಟರ್ ಅಲ್ಲಿದ್ದೀನ, ಸಮ್ಮರ್ ಅಲ್ಲಿದ್ದೀನ, ಒಂದು ಗೊತ್ತಾಗ್ತಾ ಇಲ್ಲ. 5,000 ಕೊಟ್ಟು ತಗೊಂಡಿದ್ದೆ, ಅದು 12 ಈಗ. ಇದು ರಾಡಿಲ್ಲಿ ಒಂದಿನ ಯೂಸ್ ಮಾಡಿಲ್ಲ. ನಮ್ಮ ಕ್ಯಾಂಪಿಂಗ್ಗೆ ಒಂದು ಹೊಸ ಆಕ್ಸೆಸರೀಸ್ ಇದು. ಒಳ್ಳೆ ನೋಡಿ, ಇದು ಏನು ಕಬ್ಣದ್ದು ಸ್ಟೇನ್ಲೆಸ್ ರಾಡ್, ಇವು ಕಿಟಕಿಗೆ ಹಾಕೋ ರಾಡು. ಇನ್ಮೇಲೆ ಇದು ಎತ್ಕ ತಿರ್ಗಾಡ್ಬೇಕು.
ಪಾತ್ರೆ ಅಂಗಡಿ ಇದೆ ಗೊತ್ತಾ, ಹ್ಞೂ ಅಲ್ಲಿ ಸಿಗುತ್ತೆ ನಿಮ್ಗೆ 100 ರೂಪಾಯಿ ಒಂದು ಕಡ್ಡಿ. ಅಲ್ಲ ಅದಕ್ಕಲ್ಲ, ಅದು ಗೊತ್ತಾಯ್ತು. ಹಾಕಿದ್ರೆ ಸಾಕು. ಇದು ಇಟ್ಟು ಇದು ಹೆಂಗೆ ಗೊತ್ತಾ, ಇವಾಗ ನೋಡಿ ತೋರಿಸ್ತೀನಿ. ಲೈಫ್ ಟೈಮ್ ಇದು ಇನ್ನ ಶೇಪ್ ಮಾಡಕ್ಕೆ ಎ ಶೇಪ್ ಏನೇನೋ ಮಾಡ್ತಾ ಇದಾರೆ ಇವರು. ಅದಕ್ಕಿದೆ ಈ ಕಡೆ ಕೋಳಿಗೆ ಅಲ್ಲಿ ಇದು ಮಾಡಕ್ಕ. ಇದು ಹೆಂಗೆ ಅಂದೀಗ ಇದರಲ್ಲಿ 4 ಒಂದು ಹೈಟ್ ಇದ್ದಾವೆ. ಇದು ದೊಡ್ಡದು ಬಂದ್ಬಿಟ್ಟು ಹೆಟ್ಟಕ್ಕೆ ಚಿಕ್ಕಕ್ಕೆ ಪ್ರಾಣಿಗಿಣಿ ಬಂದ್ವಾ ಓಡಾಯ್ತು. ಹಿಂಗೆ ಸೌಂಡ್ ಮಾಡಿದ್ರೆ ಸಾಕೆ ಅಂಥದ್ದು ಇರಲ್ಲ. ನಾವೇ ಪ್ರಾಣಿಗಳ ಥರ ಆಗಿದ್ದೀವಿ. ಇದು ಹೆಟ್ಟಕ್ಕೆ. ಈಗ ಇಲ್ಲಿಂದ ನಾನು ತಗೊಂಡ್ಬಂದಿದ್ದೆ ಕೆಲವು ಐಟಮ್ಸ್. ಕೆಂಡ ಮಾಡ್ಲೇಬೇಕಲ್ಲ ಹಾಂ ಮಾಡಬೇಕು. ಇದಕ್ಕೆ ಕೋಳಿಗೆ ನಾನು ಹೇಳ್ತಿರೋದು. ಕೋಳಿಗೆ ಇವೇ ಬೇಕಾಗಿ ಕೋಳಿ ಕಟ್ಬೋದು ಈಗ. ಅದು ಕೋಳಿ ಓಡಾಡ್ತು ಬ್ರೋ. ಹೌದಾ? ಅವತ್ತಾದಂಗೆ ಆಗಲೇ ಇದೆ ಸಾಕು. ಇದ್ರಲ್ಲಿ ಆಯ್ತಲ್ಲಣ್ಣ ಈಗ ನಿಮ್ಮ ಕಲರಲ್ಲಿ. ಎಂತ ಇದು ಗೊತ್ತಾ ಬ್ರೋ, ಈಗ ಇಟ್ಟಿದ್ದೀವಿ. ಆಹಾ ಎಷ್ಟು ಚೆನ್ನಾಗಿದೆ, ಗಮ್ ಗಮ್ ಅಂತ ಅಲ್ಲೇ ಉಳ್ದೈತೈತೆ. ನಾವಾದಾಗ್ಲೇ ಅದೇ ನಾವಾದಾಗ್ಲೇ ಬ್ಲೂಟೂತ್ ಏನಾಗಿದೆ ಗೊತ್ತಾ ಬ್ರೋ, ಎಲ್ಲ ಸೈಲೆಂಟ್ ಆಗಿದ್ದೀವಿ. ಬ್ಲೂಟೂತ್ ಆನ್ ಆಫ್ ಏನೋ ಅಂತ ಎಲ್ಲರಿಗೂ ಕಾಣ್ಕೊಂಡು ನಾನು ತುಂಬಿದ್ದೆ, ನನಗೇನಾಗ್ಲಿಲ್ಲ. ಬಟ್ ಏನೋ ಒಂದು ಫುಲ್ ಸೈಲೆಂಟ್ ಆಗಿದ್ದಾಗ ಒಂದು ಸೌಂಡ್ ಬಂದ್ಬಿಡುತ್ತಲ್ಲ, ಅದು ತಲೆ ಕೆಟ್ಟೋಯ್ತು ಅನ್ಕೊಳ್ಳಿ. ಅದು ಎಂತ ಸೌಂಡ್ ಬಡ್ಡಿ ಮೋಹನ್ ನಂಗೆ ಸುಮ್ಮನೆ ಬರ್ಲಿಲ್ಲ. ಬ್ಲೂಟೂತ್ ಅಂತೂ ಅನ್ಲಿಲ್ಲ, ಅದು ಒಂಥರ ಏನೋ ಆಫ್ ಅಂತನಾ ಯಾವ ಸುಮಿಗೋ ಅಂತ ಬರ್ತದಲ್ಲ ಬೋಟು, ಅದು ಇದೊಂದಾಯ್ತು. ಅದೊಂದು ಸ್ವಲ್ಪ ನೆಗೆಟಿವ್ ಇತ್ತು ಅಂತ ಅಣ್ಣ ನನಗೆ ಇರ್ಬೋದು ಅಲ್ಲಿ. ಅಲ್ಲ ಬೆಳಗ್ಗೆ ಅಕ್ಕ ಹೇಳಿದ್ರಂತಲ್ಲ, ಅಲ್ಲ ನೆಗೆಟಿವ್. ಎಲ್ಲ ಸತ್ತಿದ ಪ್ರಾಣಿನೆಲ್ಲ ತಂದು ಹಾಕ್ತಾರೆ ಆ ಜಾಗಕ್ಕೆ. ಹೌದಾ? ಎಲ್ಲ ಪ್ರಾಣಿಗಳು ಇಡೀ ಊರವರೆಲ್ಲ ತಂದು ಹಾಕದೆ ಆ ಜಾಗಕ್ಕೆ. ಪ್ರಾಣಿ ನಾವು ಅಲ್ಲೇ ಹೋಗಿ ಕುತ್ಕೊಂಡು ತಿನ್ಕೊಂಡು ಅದಕ್ಕೆ ಕೆಳಗೆ ಗುಂಡಿ ಇತ್ತಲ್ಲ ಪಕ್ಕದಲ್ಲಿ, ದಿನ ಬಂಡೆ ಹತ್ರ, ಬಂಡೆಯಿಂದ ಆ ಕಡೆಗೆ ಗಮ್ಮಂತಿದೆ. ಯಾರಾದರೂ ಆತ್ಮಗೀತ್ಮಗಳಿದ್ರೆ ಬನ್ನಿ ಪಕ್ಕದಲ್ಲಿ ಕೂತ್ಕೊ ತಿನ್ನಿ, ನಮ್ಗೇನು ಮಾಡಬೇಡಿ. ಎತ್ಬಿಡೋಣ ಅಷ್ಟೇ, ಇನ್ನೇನಿಲ್ಲ. ಒಂಚೂರು ಕಟ್ ಮಾಡಿ ಎಸ್ಯೋಣ. ಎತ್ಬಿಡೋಣ. ತಲೆ ಕೆಡ್ಸ್ಕೊಳ್ಳೋದು ಬಿಡ. ನೀವು ತಿನ್ನಿ, ನಾವು ತಿಂತೀವಿ ಅಷ್ಟೇ. ಮಜಾ ಮಾಡ್ಬೇಕ್ರಿ. ಎಣ್ಣೆನ ಒಂಚೂರು ಕುಡ್ಕೊಳ್ಳಿ. ಚೆಲ್ ಬಿಡೋಣ ಅಷ್ಟೇ. ಕುಡ್ಕೊಂಡು ಇಲ್ಲಿ ನಮಗೆ ತೊಂದರೆ ಕುಡ್ದೆ ಅದೋಲಿ ಅಷ್ಟೇ. ಓಕೆ ಇದಾಯ್ತಲ್ಲ. ಇದ್ರಲ್ಲಿ ಸುತ್ತಿಗೆ ತಂದಿದ್ದೆ, ಎಲ್ಲೋಯ್ತು? ಇದು ಒಂದು ಸ್ಟೋರಿ ಇದೆ ಈ ದೆವ್ವಗಳದು. ಯಾವ ಚಿಕ್ಕ ವಯಸ್ಸಲ್ಲಿ ಸಿಗರೇಟ್ ಅಭ್ಯಾಸ, ಊರಿಂದ ಆಚೆ ಹೋಗಿ ಒಂದು ಮೋರಿ ಹತ್ರ ಕೂತ್ಕೊಂಡು ಇದ್ರಲ್ಲಿ ಏನಿದೆ ಅಲ್ಲಿ ನೆಕ್ಸ್ಟ್ ಎಪಿಸೋಡ್ ಮಾಡೋಣ. ಇದೇ ಎಪಿಸೋಡ್ ಅಲ್ಲಿ ಮಾಡೋಣ. ಅಲ್ಲ ದಮ್ ಹೊಡೆಯೋದು, ಇದನ್ನು ಮುಗಿಸ್ಬಿಡ ಅಂತಾರೆ. ದಮ್ ಹೊಡೆಯೋದು ಬಿಡದಲ್ಲಿ ಬೇಡ. ಅಲ್ಲಿಂದ ನಿಮ್ದು ಇದು ರಿವೀಲ್ ಮಾಡೋಣ. ಅಪ್ಪ ಈ ತರ ಪ್ಲಾನ್ ಕ್ಯಾಂಪಿಂಗ್ ಇವೆಲ್ಲ ಜುಗಾಡ್ ಸಖತ್ ಕೆಲಸ ಬಿಟ್ಟಿದ್ದಕ್ಕೆ ಸಾರ್ಥಕ ಆ ಕಡೆ ಈ ಕಡೆ ಸಪೋರ್ಟ್ ಕೊಟ್ಟು ಇದು ರೀಲ್ ಮಾಡಿ ಅಣ್ಣ. ಅವ್ನು ಇವ್ನು ಹೇಳ್ತಂಗೆ ಗೊತ್ತಾ, ಹಂದಿ ಗಣೇಶ್ದು ಆ ಕಡೆ ಈ ಕಡೆ ಒಂದು ಕೋಲ್ ಕೊಟ್ಬಿಟ್ಟು. ನಿಮ್ದು ಎಲ್ಲಿದೆ ಮೊಬೈಲು? ನಂದ ಅಲ್ಲೆಲ್ಲ ರೆಕಾರ್ಡ್ ಆಗ್ತದೆ. ಆಗ್ತಾ ಇದೆಯಾ? ಮತ್ತೆ ನಾನು ಮೊನ್ನೆ ಗಿರಿಯವರು ಆ ರೀಲ್ ಹಾಕ್ದಾಗ ಸಖತ್ ನೋಡಿದೆ. ಅದು 2ನೇ ಸತಿ ಹಾಕಿರೋದು. ಅದೇ ಅದು ರೀಎಡಿಟ್ ಮಾಡಿದ್ರು. ಹಾಂ ಹಂದಿ ಬಾಲದ ಹಂದಿ ಬಾಲ ಬಿದ್ದಿರೋದೊಂದು ಹಾಕಿ, ನಾನು ಧೀರಜ್ ಇದು ಮಾಡಿರೋದೊಂದು ಹಾಕಿರೋದು ನೋಡಿ. ಅದಕ್ಕೂ ಮುಂಚೆ ಟ್ರಿಪ್ಗೂ ಮುಂಚೆ ಇವರಿಬ್ಬರೇ ಮಾಡ್ತಿರೋದ ನೀರ ಹತ್ರ ತಾನೆ? ಹೇಳ್ತಿರೋದ ಕೋಳಿಗೆ ಸುತ್ತಕ್ಕೆ. ಬಟ್ ನನಗೆ ರಾಡಿಗೆ ಇದು ಕೋಳಿ ಹಿಡಿಯಲ್ವಾ ಅಂತ. ಹಿಡಿಯುತ್ತೆ ಇಲ್ಲಲ್ವಾ ಅಂತ ರೊಟೇಟ್ ಆಗ್ಬಿಡುತ್ತೆ. ಇಲ್ಲ ಇದು ರೌಂಡ್ ಇಲ್ಲ, ನೀಟಾಗಿ ಕಟ್ಬಿಟ್ರಣ. ಎಂತ ಇದು ಅದೇ ಮೊಯ್ನಿಗಿನಿದ್ರೆ ಇಟ್ಕೊಂಬಿಟ್ಟು ಮಾಡ್ಕೋಬೋದು ಫ್ರೈ. ಅದೊಂದು ಕೈ ಕಟ್ ಮಾಡೋಣ ಒಂಚೂರು ಚಿಕ್ಕದಾಗಿ. ಹಾಂ ಕೈ ಕಟ್ ಮಾಡಿ ಬಿಡೋಣ. ಚಿಕ್ಕ ಚಾಕು ಇತ್ತಲ್ಲ ಅಲ್ಲಿ, ಆಲ್ರೆಡಿ ನಾವು ಸ್ಕಿನ್ ತೆಗ್ದಿದ್ದೀವಲ್ಲ, ಒಂಚೂರು ಏನೋ ಹೆಸರು ಅಷ್ಟೇ. ಈಗ ಒಂದ್ಸತಿ ಮಾಡೋಣ. ಅದರಲ್ಲಿ ಚಿಕ್ಕದೊಂದು ಚಾಕು ಇತ್ತಲ್ಲ, ಇಲ್ಲೆಲ್ಲೋ ಡಸ್ಟ್ಬಿನ್ ಇತ್ತು, ಇದಕ್ಕೆ ಹಾಕ್ಬಿಡಿ ಅಣ್ಣ. ಕಸ ಎಲ್ಲ ಇದಕ್ಕೆ ಹಾಕಿ. ಅದಾ ಹೆಸಿರಿ ಹಂಗೆ ಎಲ್ಲ ಒಂದು ಅದ್ರಲ್ಲಿ ಬೇಡ ಬಿಡಿ. ಹಾಂ ಹೆಸಿರಿ ಎಲ್ಲ ಒಂಚೂರು ಆ ಕಡೆಗೆ ಹಾಕ್ಬೇಕಾಯ್ತು, ಡಿಸ್ಟರ್ಬ್ ಮಾಡ್ಬಿಡ್ತೇವೆ ನಮ್ಗೆ. ಹಾಕ್ಬಿಡೋಣ. ದೆವ್ವಕ್ಕೆ ಹಾಕಿದ್ದೀವಿ. ಇದು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ಅನ್ಸುತ್ತೆ, ಲಿಮಿಟಿನ್ ತಗೊಂಡಿದ್ದು. ಹಾಂ ಅದು ತಗೋಬಿಡಿ ನೀವು. ಇಲ್ಲೆಲ್ಲ ಹೆಂಗಿರ್ತವೆ ಗೊತ್ತಾ, ರಸಲ್ ವೈಪರು, ಆಳು ಮುಳು ಎಂತ ಬೇಕಾದ್ರೆ ಇರ್ತವೆ. ಅದಕ್ಕೊಂದು ಲಿಮಿಟ್ ಹಾಕ್ಬಿಡ್ರಿ ಒಂದು ಇಷ್ಟು ಅಡಿಗೆ ಅಂತ ಯಾವಾಗಲೂ. ಹೌದು ಅಣ್ಣ. ಇದು ಹೆಂಗೆ
ಎಟ್ಟದ ಅದು ಇಟ್ಟದೆ ಅಣ್ಣ ದೊಡ್ಡವರು ಅಣ್ಣ ನನ್ನ ಕೇಳಿ ಆಯ್ತಾ ಇಲ್ಲ ಅಣ್ಣ. ಇಟ್ಟದ್ರಲ್ಲಿ ಹ್ಞೂ ಸತೀಶ್ ಅಣ್ಣ ಹೇಳ್ಕೊಡ್ಬೇಕು ನಮಗೆ ಹೆಂಗೆ ಬ್ರೋ ಇದು ಹಿಂಗೆ ಹಿಡ್ಕೊಳ್ಳಿ ಅವ್ನ ಕೈಯಲ್ಲಿ. ಹಾಂ ಮೇಲಕ್ಕೆ ಎತ್ತಿ ಆ ಕಡೆ ಒಬ್ರು ಕೈ ಹಾಕ್ಬೇಕಿತ್ತು. ಇಬ್ರು 3 ಜನ ಬೇಕಾಗ್ತೀಗ. ಕಾಲು ಕಟ್ಟಬೇಕಂದ್ರೆ ರಾಡಿಗೆ. ತಿರುಗಲೇಬಾರ್ದು ಅದು. ಅಲ್ಲ ಹಂಗಲ್ಲ ಹಂಗೆ ಕರೆಕ್ಟು. ಅದೊಂದು ಅದು ಲೈಫಲ್ಲಿ ತಿರುಗ್ಬಾರ್ದು, ಹಂಗೆ ಕಟ್ಬಿಡೋಣ ಬಿಡಿ ಅಣ್ಣ. ಲೈಫ್ ಜೀವ ಅಂತಿದ್ರೆ ತಿರುಗ್ಬಾರ್ದು ಅದು. ಸಾಕ ಒಂದು. ಈಗ ಇದನ್ನ ರೆಕ್ಕೆ ಕಟ್ಟಿ ಹಿಂಗೆ ಕೈ ಮುರಿತಿರೋದು. ಹಿಂಗೆ ಅನುಭವ. ಅಷ್ಟೇ ಅಲ್ಲ, ಸಾಮಾನು ಅದನ್ನ ಯಾಕೆ ಕಟ್ಟ ಅವಶ್ಯಕತೆ ಇರಲಿಲ್ಲ. ಬೇಡವಾ? ಅದನ್ನ ಇಲ್ಲೇ ಬಿಟ್ಟಿದ್ರೆ ಆಗಿತ್ತು. ಹಂಗೆ ಇದಕ್ಕೆ ಕಟ್ಟಿಬೇಕಾರೆ ಒಂದು ಬಾಡಿಗೆ ಒಂದು ಫುಲ್ಲು ಒಂದು ಹಾಕ್ಬಿಡಿ ಬಾಡಿಗೆ ಹಂಗೆ ಮಧ್ಯ ಜಾಗ ಇಲ್ಲಿ. ಇಲ್ಲಿ ಅದ್ರ ಮೇಲೆ ಬೇಡ, ಇಲ್ಲಿ ಒಳಗಡೆಯಿಂದ ಒಳಗಡೆಗಾ ಬೇಕಾದ್ರೆ ಹಾಕಿ ಅದನ್ನ ನೇತಾಡುತ್ತದೆ ಬಡಿ ಮಗಂದು ಹಾಕಿ. ಇದೆಲ್ಲ ನಮ್ಮ ಸ್ವಂತ ಜಾಗದಲ್ಲಿ ಮಾಡ್ತಿರೋದು. ಆಮೇಲೆ ಯಾವನಾರು ಬಂದ್ಬಿಟ್ಟು ಅಲ್ಲಿ ಮಾಡ್ತೀರಾ ಇಲ್ಲಿ ಮಾಡ್ತೀರಾ ಅಂತ ಮಾಡೋರ್ಗಿಂತ ಅವ್ರಿಗೆ ಜನ ಪಾಪ ಕೋಪ ಟೆನ್ಷನ್ ಜಾಸ್ತಿ. ಬಿಡಿ ಆಮೇಲೆ ಒತ್ತೋಣ ಅಷ್ಟೇ ನಿಧಾನಕ್ಕೆ ಇಳಿದು ಬಿಡುತ್ತೇಣ. ಹುಳಿ ಇಲ್ಲ ಆಮೇಲೆ ಮಾಡೋಣ ಬಿಡಿ, ಮಾಡಾದ್ಮೇಲೆ ಇಲ್ಲ. ಹಾಂ ಹಾಕಿ ಕೈ ಹಾಕಿ ಎಲ್ಲ ಬಿಡಿ, ಆಮೇಲೆ ಹಾಕೋಣ ಬಿಡಿ ಅದು. ಹಾಂ ಇದು ಎಲ್ಲ ಕೈ ಹಾಕಿ. ಓ ಗಿಲಿ 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 ಗು ಕಲಕ್ಕ ಹೂ ಹಾ ಹೂ ಹಾ ಹೂ ಹಾ ಹೂ ಹಾ. ಓಹೋ ಈಗ ಸರಿ ಏನಣ್ಣ, ಲಾಸ್ಟ್ ಸತಿಗೂ ಈ ಸತಿಗೂ ಮಾಡಿದ್ರೆ ಇದು ಕರೆಕ್ಟ್ ಆಯ್ತು. ಹಿಂಗೆ ಹೀಟಲ್ಲೇ ಬೇಯಬೇಕು. ಇಲ್ಲ ಒಂಚೂರು ಇದು ಮಾಡೋಣ ಅಷ್ಟೇ. ಆಮೇಲೆ ಬೇಕಿದ್ರೆ ಒಂಚೂರು ಒಳಗೆ ಇದು ಮಾಡಿದ್ರೆ ಇನ್ನು ಹಿಂಗೆ ಅಗಲ ಮಾಡ್ಕೊಂಡ್ರೆ ಆಯ್ತು, ಕೆಳಗೆ ಬರುತ್ತೆ. ಯಾಕಂದ್ರೆ ಒಂದನ್ನ ಫುಲ್ ಜೋರಾಗಿ ಹೊಡೆದಿದ್ದೀನಿ, ಇನ್ನೊಂದು ಲೈಟಾಗಿ ಹೊಡೆದಿದ್ದೀನಿ, ಹಿಂಗೆ ಜರ್ಸ್ಕೊಳಕ್ಕೆ ಈಸಿ ಆಗುತ್ತೆ ಅಂತ. ಇಲ್ಲಣ್ಣ ಹಾಂ ಹಿಂಗೆ ಮಾಡೋಣ ಇದೆ ಅಷ್ಟೇ. ಏನು ಮಾಡ್ಬೇಕು ಗೊತ್ತಣ್ಣ, ಕೆಂಡನ ಹಿಂದಕ್ಕೆ ತಳ್ಬಿಟ್ಟು ಬೆಂಕಿ ಮುಂದಕ್ಕೆ ಹಾಕೋಬೇಕು, ಇಲ್ಲಾಂದ್ರೆ ಬೆಂಕಿ ಹಿಂದಕ್ಕೆ ತಳ್ಬಿಟ್ಟು ಕೆಂಡ ಮುಂದಕ್ಕೆ ಹಾಕೋಬೇಕು. ಇವಾಗ ಚಿಕನ್ ಜಾಗಕ್ಕೆ ಕೆಂಡ ಇರಲಿ, ಬೆಂಕಿ ಹಿಂದೆ ಮುಂದೆ ಮಾಡ್ಕೊಳ್ಳೋಣ ಅಷ್ಟೇ, ಸರಿ ಆಗುತ್ತೆ. ಹೆಂಗೊತ್ತಾ ಹಾಂ ಇವಾಗ ನೋಡಿ ಹಿಂಗೆ ಮಾಡಿದಾಗ ಬೆಂಕಿ ಇಲ್ಲಿಗಾಗುತ್ತೆ. ಹಾಂ ಕೆಂಡನ ಆ ಕಡೆಗೆ ತಳ್ಕೊಂಡ್ರೆ ಆಯ್ತು ಅಷ್ಟೇ. ಇದನ್ನು ಹಾಂ ಈ ಥರನ ಹಿಂಗೆ ಹಿಂಗೆ ಅಷ್ಟೇ, ಹಿಂಗೆ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಈಗ ನಮಗೆ ಬೆಂಕಿ ಎಲ್ಲಿಗೆ ಬೇಕು ಇಲ್ಲಿಗೆ ಬೇಕು ಅಷ್ಟೇ. ಇಲ್ಲಿ ಬೆಂಕಿ ಆಯಿತಾ, ಈ ಇದರಲ್ಲಿ ಆರಾಮಾಗಿ ಬೇಕಂತೆ ಅಷ್ಟೇ. ಮನೆಯಿಂದ ತಂದೆ ಒಣಗಿತ್ತು ಅಲ್ಲೇ ಇದಕ್ಕೆ ಅಂತ ತೆಗ್ದಿಟ್ಟಿದ್ದೆ ಬರೋ ಅಷ್ಟರಲ್ಲಿ. ಓಕೆ, ಇನ್ನು ಏನಿದೆ ಎಲ್ಲ ಇಟ್ಕೊಂಡು ಕೂತ್ಕೊಬಿಟ್ರೆ ಅಣ್ಣ ಮಗಳು ಇಲ್ಲಿ ಮಂಕಳಗಿಳಿ ಎಲ್ಲ ಇದೆ. ಬೆಡ್ ಹಾಕ್ಬಿಟ್ಟಿದ್ದೀರಾ? ಸ್ವಲ್ಪ ವಿಂಡೋ ಓಪನ್ ಮಾಡಿದ್ದೀರಾ? 4 ಕಡೆ ಮಾಡಿದ್ದೀರಾ? ಹಾಂ ಸರಿ. ಯಾಕಾರು
ನನ್ನ ಕಾರ್ ನೀನು ಸ್ಟಾರ್ಟ್ ಮಾಡಿದ್ದ ಇದೇನು ಸ್ಟಾರ್ಟ್ ಆಯಿತು ಈ ಜಲ್ದಿ ಬಂದ್ಬಿಡ್ತಾ ಅನ್ಕೊಂಡೆ ನಾನು. ಓಡಿ ತೊಳೆಯಕ್ಕೆ ಇಲ್ಲೇ ಇತ್ತಲ್ಲ ಬಕೆಟ್, ನಾವು ಹೋಗಿ ಪ್ಲೇಟ್ ಇಟ್ಕೊಂಡು ಹೌದಾ ಅಯ್ಯೋ, ಅದಕ್ಕೆ ಇದಿಟ್ಟಿದ್ದು. ನಾನು ಇದ್ರಲ್ಲಿ ಬೇಡ ಅನ್ಕೊಂಡೆ ನಾನು. ಇಲ್ಲಪ್ಪ ಇಲ್ಲ ಏನಿಲ್ಲ. ಅಭಿಲಾಷ್ ಒಂದು ಅದಕ್ಕೆ ತೊಳೆಯಕ್ಕೆ ವಾಟರ್ ಬಾಟ್ಲ್ ಇಟ್ಕೊಂಡವ್ರೆ. ಹಿಂಗೆ ತಗೊಂಡು ಪಿಟಿಲೆಲ್ಲ ಹೋಗ್ಲೇ ಇಲ್ವಾ ಅಭಿಲಾಷ್ ಅಲ್ಲಿ? ಇಲ್ಲಿ ಎಲ್ಲ ಕಡೆ ಟಾಯ್ಲೆಟ್ ಇತ್ತಲ್ಲ, ಅಲ್ಲಿ ಹೋಗಿ ನಮ್ಮಲ್ಲಿ ತೆಗ್ದಿದ್ದ ಜೊತೆ ಅದು ಫ್ರೀಸ್ ಆಗ್ಬಿಟ್ಟಿರೋದು. ಓ ಇಲ್ಲಣ್ಣ, ಬಿಸಿನೀರು ಕಾಯಿಸಿ ಕ್ಯಾಂಪಿಂಗ್ ಇದಿತ್ತಲ್ಲ ಅದರಲ್ಲೇ ನೀರು ಕಾಯಿಸಿ. ಅದೇ ಗೊತ್ತಾಯ್ತು. ಎಷ್ಟೋ ದಿನ ಸ್ನಾನನೇ ಮಾಡಿಲ್ಲ ಅಣ್ಣ ನಾವು. ಸ್ನಾನ ಮಾಡೋ ಅವಶ್ಯಕತೆನೇ ಇಲ್ಲ. ಸ್ನಾನ ಮಾಡೋದೆಲ್ಲಿ, ನೀವು ಬೆವರು ಬಂದ್ರೆ ಸ್ನಾನ ಮಾಡ್ಬೇಕು ಅನ್ನೋದೊಂದು ಇರುತ್ತಲ್ಲ ಮನ್ಸಲ್ಲಿ, ಇರುತ್ತೆ. ಅದೆಲ್ಲ ಮರ್ತ್ಕೊಂಡ್ಬಿಟ್ವಿ. ಒಬ್ಬ ಅಂತೂ ಒಂದು 7-8 ದಿನ ಮಾಡ್ಲೇ ಇಲ್ಲ. ನಾವು ಮಾಡ್ಲಿಲ್ಲ, ನಾವು 5-6 ದಿನ ಮಾಡಿಲ್ಲ ಸ್ನಾನ. ಅಲ್ಲಿಗೆ ಹೋದ್ಮೇಲೆ ಸ್ನಾನನೇ ಇಲ್ಲ, ಯಾರು ಆಗ್ಲಿಲ್ಲ. ಆದ್ರೂ ಒಂಥರ ಬಟ್ಟೆ ಚೇಂಜ್ ಮಾಡ್ತಿದ್ವಿ. ಬಟ್ ಆದ್ರೂ 18 ಡಿಗ್ರಿ -18 ಡಿಗ್ರಿ ಅಂದ್ರೆ ಓಕೆ. 18-20 ಬಂದಿತ್ತೇನೋ ರಾತ್ರಿ ಅಷ್ಟೇ, ಹೈಯೆಸ್ಟ್ ಅಷ್ಟೇ ಅಲ್ವಾ? ಒಂಚೂರು ಕ್ಲೋಸ್ ಅಪ್ ತಾಳಿ. ಹಿಂಗೆ ಈ ಆ್ಯಂಗಲಲ್ಲಿ ಬೇಕಾ? ಚೂರು ಕಡಿಮೆ ಆಯ್ತು, ಇನ್ನು ಬೇಕು ಅಂತ. ಸಪ್ರೇಟ್ ತಗೊಂಡ್ರೆ ಇದನ್ನ ಅಷ್ಟೇ. ಮುಂಚೆನೇ ಹೇಳಿದ್ರು ಅವನಿಗೆ? ಇಲ್ಲ ಅಲ್ಲೇ ಇತ್ತು, ಹಂಗೆ ತಗೊಂಬಂದಿದ್ದು ಅಷ್ಟೇ. ಓಕೆ, ಚಿಕನ್ ರೆಡಿ, ಮಸಾಲೆ ರೆಡಿ, ಕೋಳಿ ತಿರ್ಸ್ಬೇಕು. ಒಂದು ಅದೇ ಬೆಂಕಿ ಈ ಕಡೆ ಹಾಕಬೇಕು. ಹಾಂ ಎರಡಾಗುತ್ತೆ ಅದರಲ್ಲಿ. ಬ್ರೋ ಆ ಥರ ಹಂಗೆ ವಾಶ್ ಮಾಡಿಬಿಡಿ ಒಂಚೂರು. ಓ ಸಾಕಾಗುತ್ತೆ. ಊಟದ ಪ್ಲೇಟ್ಸ್ಗಳು, ಸೈಡ್ಸ್ ಪ್ಲೇಟ್ಸ್ಗಳು ಎಲ್ಲ ಇದ್ದಾವೆ. ಮೊಸರು ಇದೆ. ಗರಂ ಮಸಾಲ ಒಂದು ಮಿಕ್ಸ್ ಮಾಡಿದ್ದೀರ ನೀವು? ಹೌದಾ? ಇಲ್ಲ ಇವ್ರದ್ರಲ್ಲಿ ಇತ್ತಾ? ಓಕೆ ತಾಳಿ ಇವರು ಇದರಲ್ಲಿ ಇವಾಗ 1 ಗ್ಲಾಸಿಗೆ 2 ಗ್ಲಾಸ್ ಅಂತೆ ನಮ್ಮ ವೈಫ್ ಹೇಳ್ಕೊಟ್ಟಿರೋದು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಇದು. ಇಲ್ಲಾಂದ್ರೆ ಬೇಳಲ್ಲಿ ನೋಡ್ಬೋದು. ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು ಬೆರಳಲ್ಲಿ. 1 ಇಂಚ? ಹಾಂ 1 ಇಂಚ್ ಇದ್ರೆ ಆಯ್ತು ಅಷ್ಟೇ, ಇನ್ನೇನಿಲ್ಲ. ಅಷ್ಟು ಗೊತ್ತಾಗಲಿಲ್ಲ. ಇಷ್ಟು ಎಪಿಸೋಡಲ್ಲಿ ಆಮೇಲೆ ಹಾಕಿದರೆ ಇಷ್ಟು ದಿನ ಗೊತ್ತಿರಲಿಲ್ಲ ನಮ್ಮ ಮರ್ಯ ಅಂತ ಕಮೆಂಟು. ಕಲಿಯೋದೆಲ್ಲ ಏನು ಮಾಡೋದು, ಎಲ್ಲ ಕಲಿವಿಕೆ. ನಮಗೆ ಗೊತ್ತಿರೋದು ಬೇರೆಯವ್ರಿಗೆ ಗೊತ್ತಿರಲ್ಲ. ಅದನ್ನು ತಗೊಂಡು ಫೇಶಿಯಲ್ ಮಾಡ್ಕೊಂಡ್ರೆ ಅದರಂತ ಹೌದು. ಇನ್ಯಾವುದು ಇಲ್ಲ. ಕೊರಿಯನ್ ಫೇಸ್ ವಾಶ್ ಎಲ್ಲ ಅದರದಲ್ವ, ರೈಸ್ದೆ. ಸಾಕು ಫೇಶಿಯಲ್ ಮಾಡಲ್ಲ ಅಂತ ಅವರೆಲ್ಲ. 1 2 3 ಫುಲ್ ಆಗಿಬಿಡಲ್ವಾ? 4 ಸಾಕು ಅಷ್ಟೇ. ಅದರಿಂದ ಮೇಲೆ ಬರಲ್ವಾ ಬ್ರೋ ಅದು? ಇಲ್ಲ ಅದು ಬರುತ್ತೆ, ಮೇಲೆ ಬರುತ್ತೆ. ಅದೆಷ್ಟು 1 kg ಇದು, 1 kg ಹಾಕ್ಲಾನು ಮ್ಯಾಟ್ರ್ ಆಗುತ್ತೆ. ನಾವು ಇಂಚಲ್ಲಿ ಈ ಥರ ನೋಡೋದಕ್ಕೆ ಡಬಲ್ ಮಿಲ್ಲಿಂಗ್ ತಿಳ್ಕೊಬೇಡಿ. ಅಗ್ಲ ಮ್ಯಾಟ್ರ್. ಉಪ್ಪಾ ಯೂಶಲಿ ನಾನು ಹಾಕಲ್ಲ. ಆಯಿಲ್ ಹಾಕ್ತಾರೆ ಒಬ್ಬೊಬ್ರು. ಆಯಿಲ್ ಅಂದರೆ ಬಿಡಿ ಬಿಡಿ ಆಗುತ್ತೆ. ಸರಿ ಆಯಿಲ್ ಹಾಕೋಣ. ಉಪ್ಪು ಯಾರಿಗೆ ಬೇಕೀಗ? ಉಪ್ಪು ಯಾರಿಗೆ ಬೇಕು? ಅಲ್ಲ ಹಾಕಿದ್ರೆ ಓಕೆ, ನಿಮ್ಮ ಇಷ್ಟ, ನೀವು ಹೆಂಗೆ ಮಾಡೋದು. ಬನ್ನಿ ಹಾಕೋಣ, ಮಾಡೋಣ, ಬಿರಿಯಾನಿನೇ ಮಾಡ್ಬಿಡೋಣ ಅಷ್ಟೇ, ನೋ ಪ್ರಾಬ್ಲಮ್. ಬಿರಿಯಾನಿ ಮಾಡೋದು ಇಲ್ಲಿಂದ ಚಿಕನಲ್ಲಿ? ಹಾಂ ಲಿವರ್ ಅಲ್ಲೇ ಅಷ್ಟೇ, ಲಿವರ್ ಬಿರಿಯಾನಿ. ಬ್ರೋ ಇನ್ನೇನಾದ್ರು ನಿಂಬೆಹಣ್ಣು ಹಾಕ್ಲಾ?
ಇದು ಸಿಕ್ಕಿರೋದೇ ಕಷ್ಟದಲ್ಲಿ ಸಿಕ್ಕಿರೋದೇ ಕಷ್ಟದಲ್ಲಿ ಸುಮ್ಮನೆ ಇಟ್ಕೊಂಡು. ಹತ್ರ ಇದೆ ಕೊಡ್ಲಕ್ಕೆ ಇದೆ 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 ಆ ಒದ್ದು ಯೂಸ್ ಮಾಡಲೇ ಇಲ್ವಾ ಆತ ಒದ್ದು ಯೂಸ್ ಒಂದೇ ಎರಡೇ ಯೂಸ್ ಮಾಡಿದ್ದಾನ ಉಳ್ತದ್ದು ಸಿಟಿಗೆ ನಾವು ಹೋಗಿ ಯೂಸ್ ಮಾಡೋಣ ಅಂತ ಬ್ರೋ ಎಷ್ಟೋ ತಗೊಂಡು ಹೋದ್ವಿ ಒಂದೇನೋ ಯೂಸ್ ಮಾಡಿದ್ವಿ ನೀವು ಹೋಟ್ಲ್ಗಳಲ್ಲ ಜಾಸ್ತಿ ಇದ್ದಿದ್ದು. ಇಲ್ಲ ಮಧ್ಯಾಹ್ನದ ಊಟ ಆಚರಣೆ ಮಾಡಬೇಕಿತ್ತು. ಏನು ಗೊತ್ತಾ ಇರಲಿಲ್ಲ ಬಟ್ ಎಲ್ರಿಗೂ ಅಡುಗೆ ಎಲ್ರು ಕೈ ಹಾಕ್ಬೇಕು ಹಂಗಿರ್ಲಿಲ್ಲ ಅಲ್ಲಿ ನಾವು ಆಚರಣೆ ನಾನು ಇವಾಗ ಅದೇ ಅಲ್ಲ ಯೋಚನೆ ಮಾಡ್ತಿರೋದೇ ಹೋದ್ರೆ ಹಿಂಗ್ ಓವರ್ ಲ್ಯಾಂಡಿಂಗ್ ರೇಂಜ್ಗೆ ಹೋಗ್ಬೇಕು. ಅವಾಗ ನಾವೇ ಅಡುಗೆ ಮಾಡ್ಕೊ ಅದು ಮಜಾ ಬ್ರೋ ಅಲ್ಲಿ ಕೂತ್ಕೊಂಡು ಮಧ್ಯಾಹ್ನ ಒಂದಷ್ಟು ಒಳ್ಳೆ ಜಾಗದಲ್ಲಿ ಅಡುಗೆ ಮಾಡ್ಕೊಳ್ಳೋದು ಏನ್ ತೊಂದರೆ ಇಲ್ಲ ಬ್ರೋ. ಅದೇ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕು ಎಲ್ರು ಅದೇ ನಾವು ಏನೇನೋ ಪ್ಲಾನಿಂಗ್ ಅಲ್ಲಿ ಹೋದ್ವಿ ಹೋದ್ರೊಳಗೆ ದುಡ್ಡು ಎಷ್ಟು ಹೋಗುತ್ತೆ ಅಂದ್ರೆ ಹಿಂಗಾಗ್ಬಿಟ್ಟು ಅದು ಈಗ ರಸಮ್ ಮಾಡೋಣ ಅಂತ ಒಂಚೂರು ಹುಣಸೆ ನೆನೆ ಹಾಕ್ಬಿಡೋಣ ಫಸ್ಟು. ಹುಣಸೆ ಹಣ್ಣು ಇಲ್ಲಾಂದರೆ ರಸಮ್ ಮಜಾನೇ ಬರೋಲ್ಲ. ಹುಣಸೆ ಹಣ್ಣು ತಗೊಂಡಿದ್ದೀನಿ ಒಂಚೂರು ನೆನೆ ಇಕ್ಬಿಟ್ಟು ಲಾಸ್ಟ್ ಹಾಕ್ಬಿಡು ಅಷ್ಟೇ. ಕಿವುಚ್ಬಿಟ್ರೆ ಆಯಿತು. ನೆನೆ ಹಾಕ್ಬಿಟ್ಟು ಇದು ನೆನೀತಾ ಇರಲಿ ಇದ್ರ ಪಾಡಿಗಿದು. ಆಮೇಲೆ ಮಾಡ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಟೊಮೆಟೊ ಈರುಳ್ಳಿ ಕಟ್ ಮಾಡಿಬಿಟ್ಟು ಎಲ್ಲ ಗಲೀಜು ಎತ್ತಾಕ್ತೀವಿ. ಇಲ್ಲಿ ಡಸ್ಟ್ಬಿನ್ ಇಟ್ಕೊಂಡಿದ್ದೀವಿ ಅದಕ್ಕೆ ಎಲ್ಲ ಪಕ್ಕದಲ್ಲಿ ಹಾಕ್ತಿರೋದು ಅಷ್ಟೇ. ಆಮೇಲೆ ಅತಿ ಬುದ್ಧಿವಂತರು ಬಡ್ಕೋತಾರೆ ಬಂದ್ಬಿಟ್ಟು ಲಬ 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 ಅಂತ ಅವ್ರಿಗೋಸ್ಕರ ಹೇಳ್ತಿರೋದು ಅಷ್ಟೇ. ಹಾಂ ಏನ ಕಸ ಎಲ್ಲ ಹಾಕ್ತೀರ ಇಲ್ಲ ಹಾಕ್ತೀರಾ ಅಂತ ಎಲ್ಲ ತಂದು ಇದೆಲ್ಲ ನಮ್ಮ ಮನೆಯೇ ನಮ್ಮ ಜಾಗನೇ. ಅಭಿಲಾಷ್ ಬಿಡಿ ನಾನು ಮಾಡ್ತೀನಿ ಅದು. ಹಂಗಿರ್ಬೇಕಾದ್ರೆ ನಾವು ಯಾಕೆ ಇದು ಮಾಡೋಣ? ಹಾಂ ಇಲ್ಲ ಬನ್ನಿ ಮಾಡ್ತೀನಿ. ಅಲ್ಲ ಇದಕ್ಕಿಟ್ರಾ ಹಾಂ ಅದು ರೈಸ್ ಆಗಲಿ. ಟೊಮೊಟೊ ಹೆಚ್ಚಿ ಹಸಿಮೆಣ್ಸಿಕಾಯಿ ಇದೆಯಾ? ಹಸಿಮೆಣ್ಸಿನ್ಕಾಯಿ ಇದೆ, ಖಾರ ಪುಡಿ. ಖಾರ ಪುಡಿನಾ? ಆಯಿಲ್ ಹಾಕ್ಬಿಟ್ಟು ಒಂಚೂರು ಖಾರ ಪುಡಿ ಹಾಕಿ ಇನ್ನೇನಿದೆ ಅದು ಎಣ್ಣೆ ವಿಡಿಯೋದಲ್ಲಿ ಇರಲಣ್ಣ. ಅದಾ ಬೇಡ 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 ಯಾಕೆ ಸುಮ್ಮನೆ ಏನು ಕುಡ್ಕ ನನ್ನ ಮಕ್ಳು ಅನ್ನಕ್ಕ. ಅದಕ್ಕೆ ಅಂತಲೇ ಸ್ಪೆಷಲ್ ದುಡಿತೈತೆ. ನಾನು 19+ 18+ ಅಂತೆಲ್ಲ ಹಾಕ್ತೀನಿ. ಟೊಮೆಟೊ ಟೊಮೆಟೊ ಒಂದೇ ಒಂದು ಈರುಳ್ಳಿ ಇಟ್ಕೊಂಬಂದಿದ್ದೆ ಅಂತ ದುನಿಯಾ ವಿಜಯ್ ಬೆಂಗಳೂರಿಗೆ ಹೇಳ್ತಾರಲ್ಲ. ನೀವು ಇದ್ಕೊಂಡು ಏನು ಮಾಡ್ತಿದ್ದೀರಿ ಇವಾಗ ಸಕಲೇಶ್ಪುರಕ್ಕೆ? ಎರಡು ಟೊಮೆಟೊ ಇಟ್ಕೊಂಡು ಬಂದಿದ್ದೀರಾ? ನೀವೇನಾರು ಆಯ್ತೀರಾ ಅಂತ ನಿಮ್ಮದು ಇದು ಡೆಸ್ಟಿನಿ ಕಾಣ್ತಾ ಇದೆ ಇಲ್ಲಿ. ಏನೋ ನೋಡೋಣ. ಮಾದೇಶ್ವರ ಇಟ್ಟಂಗೆ ಆಯ್ತದೆ ಅಷ್ಟೇ. ಏನಿಲ್ಲ ಒಂದು ಇನ್ನೊಂದು 20-30 ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ರೆ ಬ್ರೋ ತಲೆ ಕೆಡ್ಸ್ಕೊಂಡಂಗೆಲ್ಲ. ಇನ್ನೊಂದು 20-30 ಸಾವಿರ ಅಷ್ಟೇ, ಇನ್ನೇನು ಜಾಸ್ತಿ ಇಲ್ಲ. ಎಲ್ಲ ಆ ಥರ ಸಬ್ಸ್ಕ್ರೈಬರ್ಸು ಅದು ಇದು ಏನಿಲ್ಲ. ನಾವು ಹೆಂಗೆ ಡಿಸಿಷನ್ ತಗೊಂತೀವಿ ಇರೋದ್ರಲ್ಲೇ ಮಾಡ್ಬೋದು. ಪ್ರಮೋಷನಲ್ಲೇ ಮಾಡ್ಕೊಂಡು ಆರಾಮಾಗಿ ಮಾಡಿ. ಎಷ್ಟಾಗಿದೆ ಈಗ? 22-23 ಇದೆ. ಒಂದು 50ರವರೆಗೆ ಮುಟ್ಬಿಟ್ರೆ ತಲೆ ಕೆಡ್ಸ್ಕೊಂಡು. ಒಗ್ಗರಣೆ ಕೊಟ್ಬಿಡ್ತೀನಿ. ಆ್ಯಕ್ಚುಲಿ ಈಗಿರೋ IT ಇದು ಅವ್ರದ್ದು ಕಂಡೀಷನ್ ನೋಡಿದ್ರೆ ಎಲ್ಲರನ್ನೂ ತೆಗೆದು ಬಿಸಾಕ್ತಿದಾರಣ, ಗೊತ್ತಾಗ್ತಿಲ್ಲ ಅಷ್ಟೇ. ಬಿಸಾಕ್ತಾರೆ. ಆಮೇಲೆ ಏನು ಇಲ್ದಂಗೆ ಬರೀ ಕೈಲಿ ಬರ್ತೀವಿ ಒಂದೇ ಸರಿ. ನಮ್ಮ ಸಕಲೇಶ್ಪುರದವ್ರೆ ಏನೇನೋ 1000 ಜನ 2000 ಜನ ಸುಮ್ಮನೆ ಹೇಳಿಲ್ಲ ಏನಿಲ್ಲ ಅಂತೆ, ಸುಮ್ಮನೆ ಬರಬೇಡಿ ಅಂತ ಹೇಳಿದ್ರು ಅಷ್ಟೇ. ಏನೋ ಮಾಡಂಗಿಲ್ಲ. ನಮ್ಮ ಆಫೀಸ್ ನಾನೇ ರಿಸೈನ್ ಮಾಡಿದೆ. ಈಗ ಎಷ್ಟು 650 ಜನ ಇದ್ದರು. ಹೋದ ವರ್ಷನೇ ಎಲ್ಲರನ್ನೂ ಫೈರ್ ಮಾಡೋದು. ಕಂಪ್ನಿನೂ ಮುಚ್ಚಾಕೋದ್ರಂತೆ ಅಷ್ಟೇ. ಎಂಥ ದೊಡ್ಡ ಕಂಪ್ನಿ ಅಂದರೆ ITPL ಅಲ್ಲಿ ಇದ್ದಿದ್ದು ಅಂಥ ಕಂಪ್ನಿನೇ ಮುಚ್ಚೋಯ್ತು. ಏನಾಗ್ತಾರೆ ಗೊತ್ತಾ, ಎಲ್ಲ ಇದೊಂಥರ ಡಿಫ್ರೆಂಟ್ ರಸಮು. ನಮ್ಮ ಥರ ಯಾರು ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಬಟ್ ನಾವು ಮಾಡ್ತಾ ಇದ್ದೀವಿ. ಇರುತ್ತೆ ಅಂತ ಆಮೇಲೆ ನಾವು ಹೇಳ್ತೀವಿ. ಆಮೇಲೆ ನೀವು ಡಿಸೈಡ್ ಮಾಡಿ ನೀವು ಈ ಥರ ಮಾಡಬೇಕಾ ಬೇಡ. ಎಷ್ಟು ಜನ ಇನ್ವೆಸ್ಟರ್ಗಳು ಬರ್ತಿದ್ದಾರೆ ಗೊತ್ತಾ ಸಕಲೇಶ್ಪುರಕ್ಕೆ? ಒಂದು ಎಕರೆ ಕಾಲು ಎಕರೆ 10 ಸೆಂಟ್ ಕೊಡಿ ಸಾಕು ಮನೆ ಮಾಡ್ಕೊಂಡಿರುತ್ತೆ. ನಮ್ಮ ಫೋನ್ ಎತ್ತಕ್ಕಾಗ್ತಾ ಇಲ್ಲ ಅದು. ಬಟ್ ಸಿಗ್ತಾನೆ ಇಲ್ಲ, ಜಾಗನೇ ಸಿಗ್ತಾ ಇಲ್ಲ. ಈ ಜಾಗನ ಲೀಸಿಗೆ ಕೊಡ್ತಾರಂತೆ. ಈ ಜಾಗನ ಇದು ಯಾರ್ದು ಪ್ರೇಯರ್ ಪ್ರಾಪರ್ಟಿನೇ ಇದು. ಇವರೇ ನೆಂಟರುಗಳೇ 10-15 ವರ್ಷ ಲೀಸಿಗೆ ಕೊಡ್ತಾರಂತೆ. ಮಾತಾಡೋದು ಯಾರು ಮಾಡೋದಾರೆ, ಇನ್ವೆಸ್ಟ್ಮೆಂಟ್ ಮಾಡೋದಾರೆ ಇವೆಲ್ಲ ಒಂದು 20 ವರ್ಷದಿಂದ ಇವೆಲ್ಲ ಯಾರು ಕೇಳೋರೇ ಇಲ್ಲ. ಸರಾಗಿರೋ ಮೇಯಿಸ್ಕೊಂಡು ದನ ಮೇಯಕ್ಕೆ ಬಿಟ್ಟಿರೋ ಜಾಗಗಳಿದೆಲ್ಲ ಹೇಳ್ಬೇಕು ಅಂದರೆ. ಆ ಥರದೇ ಕೋಟಿಗೆ ಬೆಲೆ ಬಂತಿದೆ ಇವಾಗ. ಈ ದೇವನಹಳ್ಳಿ ಎಲ್ಲ ಆಯ್ತಲ್ಲ ಆ ಥರ.
ನೋಡಿ ಈ ಥರ ಯಾರಾದರೂ ತಿಂದಿದ್ದೀರಾ ರಸಮ್ಮು? ನಿಮ್ಮ ಮೊಬೈಲ್ ಮಾಡ್ಕೊತಿದ್ರಣ? ನಾವಿಲ್ಲ ರಸ ಮಾಡೇ ಇಲ್ಲ. ಅಲ್ಲ ವೀಡಿಯೋ ಮಾಡ್ಕೊಂಡ್ರೆ ನಿಮ್ಮ ಮೊಬೈಲ್ಗೆ? ಮತ್ತು ಅಭಿಲಾಷ್ ರಸಮ್ ಮಾಡ್ತಾವ್ರೆ, ಹೆಂಗೆ ಮಾಡ್ತಾವ್ರೆ ಅಂದರೆ ಎಷ್ಟು ಕಂಡು ನೋಡಿ ಟೊಮೆಟೊ ನೆಚ್ತಾರದು. ಅದೇನೋ ಅಂತಾರಣ್ಣ, ಇಡ್ಲಿ ಮತ್ತೆ ಏನೋ ಸೇರಿದೆ ಏನೋ ಮಾಡ್ತಾರಂತಲ್ಲ, ಏನದು ಯಾವುದೋ ಮೂವಿ ನೋಡಿದ್ದೆ. ಯಾವ್ದು ಏನು ಸೇರಿದ್ರೆ? ಇಡ್ಲಿ, ಹಾಂ, ಹಳೆ ಇಡ್ಲಿ ಉಳಿದಿರೋದ್ರಲ್ಲಿ ಉಪ್ಪಿಟ್ಟು ಮಾಡ್ತಾರೆ. ಅದಕ್ಕೆ ಯಾವುದು ಚಿತ್ರಾನ್ನ ಹಂಗೆಲ್ಲ ಮಾಡಿದಾರೆ. ಅದು ಉಳಿದಿದ್ರೆ ಚಿತ್ರಾನ್ನ ಮಾಡೋದು ಬೆಳಗ್ಗೆ ಇದ್ರೆ ಹಂಗೆ. ಅಭಿಲಾಷ್ ಏನೇನೋ ಮಾಡ್ತಾವ್ರೆ. ಅವತ್ತು ಕ್ಯಾಂಪಿಂಗು ಚೆನ್ನಾಗಿ ಕಟ್ಕೊಬಿಟ್ಟವ್ರೆ ಅಭಿಲಾಷ್. ಈಗ ಫುಲ್ ನೋಡಿ ಹೆಂಗೆ ರಪ್ಪ ಅಂತ ಅಲ್ಲಲ್ಲೇ ಹಾಂ. ಕಟ್ಟಿಂಗ್ ಮನೆ ಇಲ್ಲ, ಬದನೇಕೆ ಎಂಥದ್ದು ಇಲ್ಲ. ಹಂಗೆ ಡೈರೆಕ್ಟ್ ಹಚ್ಚಿ ಹಂಗೆ ಹಾಕದೆ ಒಲೆಗೆ. ಇಲ್ಲಿ ನೋಡಿ ನಮ್ಮ ಕೋಳಿ ಫುಲ್ಲು ರೆಡಿ ಆಯ್ತು. ಈಗ ಇನ್ನೂ ರೆಡಿ ಆಗಿಲ್ಲ, ನೆನೀತಾ ಇದೆ. ಇದನ್ನ ಹೆಂಗೋ ಜಜ್ಜಿಬಿಟ್ಟು ಏನೋ ಮಾಡ್ತಾರೆ. ಅಲ್ಲ ಹಿಂಗೆ ಇದನ್ನೇ ಟೊಮೆಟೊಗಳನ್ನ, ಈರುಳ್ಳಿನ ಜಜ್ಜಿ ಚಿಕ್ಬಿಟ್ಟು ಫುಲ್ಲು ಬಿಸಿಟ್ಬಿಟ್ಟು ಮಾಡಿ. ಇವಾಗ ದೋಪು, ಹಾಂ, ಇವತ್ತು ನಾವು ತೋಪೆ. ರಸಮ್ಗೆ ಈಗ ಬೆಸ್ಟ್ ಬ್ರೋ, ಇಂದ್ರೀಸ್ ಯಾವುದೋ ಒಂದು ಬಂದಿದೆ ಪೇಸ್ಟ್. ಎಷ್ಟು ಬಿಸಿನೀರು ಹಾಕಿ ಆ ಪೇಸ್ಟ್ ಹಾಕ್ಬಿಟ್ರೆ ಆಯ್ತು, ಸಕ್ಕದಾಗಿರುತ್ತೆ. ಅಷ್ಟೇ, ಚೆನ್ನಾಗಿ ಇದು ಫ್ರೈ ಮಾಡ್ಕೊಂಡಾಯ್ತು. ಇನ್ನೇನು ರಸಮ್ ಪೌಡ್ರ್ ಹಾಕ್ಬಿಟ್ರು ಮಾಡೋದು. ನಮ್ಗೆ ಇದು ಇಂಪಾರ್ಟೆಂಟ್ ಇತ್ತು, ಇದು ರೆಡಿ ಆಯಿತು. ಹುಣಸೆ ಹಣ್ಣು ಇದಾದ್ಮೇಲೆ ಕ್ಯೂಚ್ ಹಾಕಬೇಕು, ಅಲ್ಲಿವರೆಗೂ ಎತ್ತಿಟ್ಬಿಡೋಣ. ಅನ್ನ ಆಗಲಿ, ಇಷ್ಟೇ ಎಲ್ಲ ರೆಡಿ ಆಗುತ್ತೆ. ಇನ್ನು ಈರಿಗೆ ಕಡಿಬೇಕಲ್ಲ, ಈರಿ ಚುಚ್ಕೊಳಕ್ಕೆ ಬೇಯಿಸ್ಕೊಳ್ಳೋಕ್ಕೆ ಕಡಿಗಳು ಅಷ್ಟೇ. ಓಕೆ, ಮುಗೀತು. ಇನ್ನೇನಿದೆ? ಇನ್ನೇನಿಲ್ಲ, ಒಂದು ಆಗಿಬಿಟ್ರೆ ಫಿನಿಶ್. ಓಕೆ, ಇದು ನಾವು ನಮ್ಮ ಬಾಯ್ಸ್ ಪಾರ್ಟಿ ಶುರು ಹಚ್ಕೋಬೇಕಷ್ಟೆ. ಹೌದು, ಬಾರ್ಬಿಕ್ಯೂ ರೆಡಿ ಆಗ್ತಾ ಇದೆ. ಒಳ್ಳೆ ಅಲ್ಫಾಮ್ ಆದಂಗೆ ಆಗಿದೆ. ಈಗ ನಮ್ದೊಂದು ಸ್ವಲ್ಪ ಏನಂತಾರೆ ಪ್ರೈವೇಟ್ ಟೈಮು. ಆ ಪ್ರೈವೇಟ್ ಟೈಮ್ ಎಂಜಾಯ್ ಮಾಡೋಕ್ಕೆ ಎಂಟ್ರಿ ಆಗ್ತಾಯಿದ್ದೀವಿ. ಅಷ್ಟೊಳಗಡೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ. ಹೆಂಗಾಗಿದೆ ನೋಡಿ. ಓಹೋ ಅಣ್ಣ, ಏನಣ್ಣ ಇದು ಸಕ್ಕತ್ತಾಗಿದೆಯಲ್ಲ. ಫಸ್ಟ್ ಕ್ಲಾಸ್. ಸರಿನಾ ಶಿವರಾಜ್ ಕಲಣ್ಣ? ಕಷ್ಟ ಸುಖ ಮಾತಾಡೋ ಶಿವರಾಜ್ ಕಲಣ್ಣ ಎಲ್ಲರೂ. ಸೊ ಇವಾಗ ನಮ್ಮ ಕಷ್ಟ ಸುಖ ಮಾತಾಡೋ ಸಮಯ. ನಡೀಲಿ, ನಾವು ಕಷ್ಟ ಸುಖ ಮಾತಾಡ್ಕೊಂಡು ಆಮೇಲೆ ಬರ್ತೀವಿ ಟೇಸ್ಟಿಂಗ್ ಇದೆ ಅಂತ ಹೇಳೋಕ್ಕೆ. ಹಾಂ, ಮೈಕು ಎಲ್ಲ, ಕ್ಯಾಮ್ರಾ ಮೈಕು ಎಲ್ಲ ಆಫ್. ಪ್ಯಾಕಪ್. ಓಹೋ, ಜನರು ಏನೋ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ. ಓಹೋ, ಬಾರ್ಬಿಕ್ಯೂಗೆ, ಇದಕ್ಕೆ ಲಿವರ್ ಬಾರ್ಬಿಕ್ಯೂಗೆ. ಸೂಪರ್. ಹಾಂ, ಕುರ್ಕುರೆ ಐತೆ ಅಲ್ಲಿವರೆಗೂ. ಕುರ್ಕುರೆ ಸ್ಟಾರ್ಟ್ ಮಾಡ್ಕೊಂಡಿರೋಣ. ಹಾಂ, ಓಕೆ, ಸೂಪರ್. ನೋಡಿರಿ, ಇವಾಗ ಅಲ್ಲಿವರೆಗೂ ಇದೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ರೆ ಆಯಿತು ಅಷ್ಟೇ. ಚಾರ್ಕೋಲ್ನ ಅದ್ರ ಮೇಲೆ ಒಂದು 4 ಜೋಡಿಸ್ಕೊಂಡ್ರೆ ಸಾಕು. ಫುಲ್ಲು 4 ಅವರ್ 2 ಅವರ್ ಬರುತ್ತೆ ಒಂದೊಂದು ಚಾರ್ಕೋಲ್. ಸಾಕು ಬಿಡಿ ಬ್ರೋ, 8 ಜನ ಆಯಿತು. ಅದಣ್ಣ, ಇದು ಇವ್ರದ್ದು ಮಸ್ತಾಗಿದೆ. ಅದು ಎಷ್ಟೊತ್ತು ಬರುತ್ತೆ ಬ್ರೋ ಅದು ಲೈಟಾ? ಅದೊಂದು 5 hours ಬರುತ್ತೆ. 5 hours ಬರುತ್ತಾ? ಚಾರ್ಜ್ ಇದ್ರೆ ಫುಲ್ ಚಾರ್ಜ್. ಸೂಪರ್. ರೀಚಾರ್ಜಬಲ್. ಹಾಂ, ರೀಚಾರ್ಜಬಲ್. ಸಿಕ್ಕೇಬಲ್. ಸೋಲಾರ್ ಇಲ್ಲಲ್ಲ ಅದಕ್ಕೆ? ಮೇಲೆ ಇರ್ತಣ್ರಿ ಇದು. ಇನ್ನೊಂದು ಟ್ಯಾಪ್ ಅಣ್ಣ. ಸಾಂಗ್ ಇದೆಯಲ್ಲ ಅಣ್ಣ, ಮಿಂಚು ಹುಳದ ಬಗ್ಗೆ ಏನದು? ಮಿಂಚು ಹುಳ ಆರಿಬಾ, ಮಿಂಚು ಹುಳ ಇರೋದಪ್ಪ. ಅದು ಕ್ಯಾಂಪ್ ಮಾಡಕ್ಕೆ ಬಂದಿತ್ತು ನಮ್ಮ ಜೊತೆ. ಏನು ಸ್ವರ್ಗ ಅಣ್ಣ ಇದು. ಈಗ ಬೆಳೆದಿರೋದು ಗೊತ್ತಾ ಒಳಗೆ. ನಾನು ಅಂದರೆ ನಾನು ಎತ್ತಾಗೆ ಇರಬೇಕು ಅನ್ನೋದು ಧ್ಯೇಯ ಇದೆಯಲ್ಲ, ಅದೇ ಅಹಂಕಾರ. ಫಸ್ಟ್ ಆಫ್ ಆಲ್ ಹೌದು, ನಾನು ಅನ್ನೋದು ಬೆಳೆದಿರುತ್ತಾರೆ. ನಾನು ಹಿಂಗೆ, ನಾನು ಕರೆಕ್ಟ್, ನಾನು ನಿಜ ಹೇಳ್ಬೇಕಂದ್ರೆ ಅದು ಏನ ಈಗ ನೋಡಿ ನನಗೆ ಅದು ಯೋಚನೆ ಇಲ್ಲ ನೋಡಿ, ಅದ್ರ ಬಗ್ಗೆ ಗಮನನೇ ಇಲ್ಲ. ಲಿವರ್ ಆಗ್ತಾ ಇದೆ. ಇಲ್ಲ ಅವತ್ತು ಪಾಪ
ನಮ್ಮ ಮೇಲಿರೋ ಬಾಂಧವ್ಯಕ್ಕೆ ನನ್ನ ಜೊತೆ ಅವತ್ತು ಕೊನೆವರೆಗೂ ನಿಂತ್ರು. ಅಂದ್ರೆ ಬೆಳಗ್ಗೆ ಬಂದವರು 11 ಗಂಟೆ, ಸುಜಿತ್ತು ಇನ್ನೂ ಬೆಳಗ್ಗೆ ಬಂದು ರಾತ್ರಿವರೆಗೂ ನಿಂತರು. ನೀವು ಅಷ್ಟೇ ಬಂದಿದ್ಯಾ ಬ್ರೋ? ನನಗೆ ಅವನು ನನ್ನ ಕಡೆಯಿಂದ ನೀಟಾಗಿ ಸ್ಲೈಸ್ ಮಾಡ್ತಾ ಇದ್ದೀರಾ ಬ್ರೋ? ಬೇರೆಯವ್ರಿಗೆ ನೀರು ಟೇಸ್ಟ್ ಮಾಡಿ, ರಿವ್ಯೂ ಹೇಳಿ, ಟೇಸ್ಟ್ ಮಾಡಿ. ಅವನು ಅವರು ನನ್ನ ಜೊತೆ ಒಂದು ರಿಲೇಶನ್ಶಿಪ್ ಹೆಂಗಿದೆ? ಟ್ರೈ ಮಾಡ್ತಾ ಇದ್ದಾರೆ. ಬಂದಿದ್ಯಾ? ಸೂಪರ್ ಸೂಪರ್ ಸೂಪರ್. ಓಕೆ ನೋಡಿ, ತೆಗೆದುಬಿಡ ನಂಗಾರ. ಮಾಡ್ತಾ ಇದ್ದಾರೆ. ಓಕೆ, ಬಾಯ್ಸ್ ಎಲ್ಲ ಫುಲ್ ಹರ ಸಾಹಸ ಮಾಡ್ತವ್ರೆ. ಬಿಸಿ ಇದ್ದಾಗ ಅದು ರಾಡು. ಇದು ಬ್ರೋ ಏನಿಲ್ಲ ಅಂದ್ರೂ ನಿಮ್ಗೆ 1 ಗಂಟೆ 1.5 ಗಂಟೆ ಅದನ್ನ ಫುಲ್ ಅಗಳಿಸ್ಬಿಟ್ಟು ಅದ್ರ ಮೇಲೆ ಹಾಕ್ಬಿಟ್ರೆ ಆಯ್ತು, ಕೆಂಡ ಇಟ್ಬಿಟ್ಟು ಬೆಂದ್ಬಿಡುತ್ತೆ. ಹಂಗೆ ಮಾಡಿದ್ರೆ ನಡೆಯುತ್ತೆ ಅಷ್ಟೇ. ಯಾಕೆಂದ್ರೆ ಸುಮ್ಮನೆ ಅದು ಬೇಯಿಲ್ಲ. ಕಟ್ ಮಾಡ್ಕೊಡ್ಲಾ? ಬೇಡ, ಹಂಗೆ ಕೆಳಗಡೆ ಅದ್ರ ಮೇಲೆ ಬಿಡಿ ಅಣ್ಣ. ಸೈಡಿಗೆ ಬನ್ನಿ ರಾಜಣ್ಣ, ನಾನು ಮಾಡ್ತೀನಿ. ಕಾಣಿಸ್ತಿದ್ಯಾ? ಓ ತಡಿ, ಈಗ ಝೂಮ್ ಮಾಡಿದ್ದೀನಿ ಯಾರಿಗೆ ಫುಡ್ಡಿ ಮಾಡಕ್ತಿದೆ ಕಡ ಬಣ್ಣ. ಆಮೇಲೆ ಇದು ನಂತ ತುಂಬಿರೋದು ನಿಮ್ಮದೇ ಇರುತ್ತೆ, ಕುಡ್ದಿರೋದು ನಮ್ದಿರುತ್ತೆ. ನೀವು ಅರ್ಧನೂ ಖಾಲಿ ಮಾಡಿಲ್ಲ ಇನ್ನ ಎಂಥದ್ನ ಅದು ಲವ್ ಹಂಗೆ ಹೋಗಲ್ಲ ಕಣ. ಇದು ನಿಮ್ಮದು ಲೀಟ್ರ್ ಲೆಕ್ಕ. ಹಂಗೆ ಅವ್ರಿಗೆ ಪಾಸ್ ಮಾಡಿ, ಅವ್ರಿಗೆ ಹಾಕ್ಬಿಡಿ ಮೊಟ್ಟೆ. ಹಾಫ್ ಬಾಯ್ಲ್ಡ್ ಇದು, ಹಾಫ್ ಬಾಯ್ಲ್ಡ್ ಫುಲ್ ಬಾಯ್ಲ್ಡ್ ಇದು? ಡಬಲ್ ರೋಸ್ಟ್. ಬ್ರೋ ಸಕ್ಕತ್ತಾಗಿ ಕುಯ್ತೀರಾ ಬ್ರೋ, ಸಕ್ಕತ್ತಾಗಿ ಕುಯ್ತೀರಾ ಬ್ರೋ ನೀವು. ಯಾವ ಪೋರ್ಷನ್ ಕುಯ್ತಿರೋದು ನೀವು ಹೇಳಿ? ಈಗ ನಾನು ಎದೆನ ಸೀಳ್ತಾ ಇದ್ದೀನಿ. ಚಿಕನ್ ಬ್ರೆಸ್ಟ್. ಎದೆ ಇಲ್ದವ್ರು ಎದೆನ ಕುಯ್ತವ್ರು. ಸ್ಟೋರಿ ಕೇಳಿದೆ ಬ್ರೋ. ಅವ್ರೇನೋ ಅಮಲಿಂದ ಸ್ಟೋರಿ ಹೇಳೇ ಇಲ್ಲ. ಎಕ್ಸ್ಪೋಸ್ ಆಗ್ತಾ ಇಲ್ಲ ನಮ್ದು. ಅಣ್ಣ ಹಂಗೇನಿಲ್ಲ ಅಣ್ಣ, ಏನೂ ಇಲ್ಲ. ನನ್ನ ಸ್ಟೋರಿ ಹೇಳ್ತೀನಿ ನೋಡಿ. ಅಲ್ಲ, ಇವರು ಗರ್ಲ್ ಫ್ರೆಂಡ್ ಸ್ಟೋರಿ ಕೇಳಿದ್ರು, ಅದು ಇವಾಗ ಬೇಡ ಬಿಡಿ ಅಂತ. ಇನ್ನೊಂದು ಪರ್ಸನಲ್ ಲೈಫ್ ಬಗ್ಗೆ ಹೇಳುವಾಗ, ಒಂದು ದಿನದಲ್ಲಿ ಪರಿಚಯ ಆಗೋದವ್ರ ಜೊತೆ ಪರ್ಸನಲ್ ಲೈಫ್ನ ತುಂಬ ಹಂಚ್ಕೊಳಕ್ಕೂ ಹೋಗ್ಬಾರ್ದು. ನಾನೇ ಆಗಿರಲಿ ಅನುಭವ ಆಗ್ಬಿಟ್ಟಿದೆ ನನಗೆ. ಅದನ್ನು ಮಾಡಲೇಬೇಡಿ ಆ ವಿಚಾರನ. ನಿಮ್ಮ ಹುಡುಗಿ ಜೊತೆ ಮೇ ಬಿ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಕಳೆದಿರ್ತೀರ. ಹೌದಾ? ಯಾವುದೋ ನಮ್ಗಳ ಜೊತೆ ಬಂದವ್ರು 1 ದಿನ ಕಳೆದಿರ್ತೀರ. ಹೌದು. ನೀವು ಆ ಟೈಮ್ನ ಆ 5 ವರ್ಷದ ಜೊತೆ ಕ್ಯಾಲ್ಕುಲೇಟ್ ಮಾಡಿ ಒಂದು ಜೊತೆ ಶೇರ್ ಮಾಡ್ಕೊತೀರ ಅಂದಾಗ, ಅಂದ್ರೆ ನಾನು ಇವಾಗ ಹುಡುಗಿ ಕೆಟ್ಟದ್ ಕೆಟ್ಟದ್ ಮಾಡಿದ್ರೆ ಮಾತ್ರ ನಾನು ಒಳ್ಳೇದಾಗೋದು. ಕ್ಯಾಂಪಿಂಗ್ ಆಯಿತು, ಎಲ್ಲ ಊಟ ಮಾಡಿದ್ವಿ. ಬಾಯ್ಸ್ ಎಲ್ಲ ಊಟ ಮಾಡಿದ್ವಿ. ನೋಡಿದ್ರೆ ಒಳ್ಳೆ ಚಿಕನ್ ಆಗಿತ್ತು. ಲಿವರ್ ಮಾತ್ರ ತುಂಬ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಸಾದೆ ಹೊರಟ. ಹಿಂದಕ್ಕೆ ಬರಲಾ? ಅಂದ್ರೆ ಹಿಂದಕ್ಕೆ ಬರ್ತೀನಿ. ಯಾಕೆ? ಅಲ್ಲ, ವಿಡಿಯೋ ಬೇಕು ಅಂದ್ರೆ. ಓ ಹಂಗೆ. ಹುಷಾರಾಗಿ ಹೋಗೈತಾ? 5 ನಿಮಿಷಕ್ಕೆ ಫೋನ್ ಮಾಡ್ತೀನಿ. ಸರಿ. ಸಾದೆ ಹೊರಟ. ಗಾಡಿ ಎಲ್ಲಿ ಹೋಗ್ತಿದೆ ಅಂತ ಕೂಡ ಕಾಣಿಸಲ್ಲ, ಲೈಟಲ್ಲಿ ನೋಡ್ಬೇಕಷ್ಟೆ. ಓಕೆ, ಸೊ ಇನ್ನು ಸತೀಶ್ ಅಣ್ಣ ಮತ್ತು ಸತೀಶ್ ಅಣ್ಣನ ಮಗಳೆಲ್ಲ ಮಲಗಿದ್ದಾರೆ. ಇನ್ನು ನಾವೆಲ್ಲ ಮಲಗಬೇಕಷ್ಟೆ. ನೋಡಿ ಟೆಂಟ್ ಏನು ಸಖತ್ತಾಗಿದೆ. ಟೆಂಟ್ ಎಲ್ಲ ಸೆಟಪ್ ಆಗಿದೆ. ಇವತ್ತೇನು ಸೆಕೆ ಇಲ್ಲ ಬ್ರೋ. ಎಲ್ಲ ಒಳ್ಳೆ ಮಳೆ ಆಗಿದೆ. ಇಲ್ಲೆಲ್ಲ ಒಳ್ಳೆ ಸೆಕೆ ಆಗಿರೋದು ಆ್ಯಕ್ಚುಲಿ. ಒಳ್ಳೆ ಇದಾಗಿರೋದು, ಒಳ್ಳೆ ಪೀಸ್ಫುಲ್ ಇದ್ದೆ ಅಷ್ಟೇ. ಊಟ ಎಲ್ಲ ಆಯಿತು. ಇನ್ನೆಲ್ಲ ಪ್ಲಾಸ್ಟಿಕ್ ಗಿಸ್ಟಿಕ್ ಏನಿತ್ತು ಸಣ್ಣ ಪುಟ್ಟ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಕ್ಲೀನ್ ಮಾಡಿವಾಗ ಇದೆಲ್ಲ ಇಗ್ನೋರ್ ಮಾಡಿ, ಬೇರೆ ಬಾಟಲ್ಸ್ ಎಲ್ಲ ಇನ್ನೇನು ಮಲಗೋದಷ್ಟೇ ಈಗ. ಎಲ್ಲ ಪ್ಯಾಕಪ್ ಮಾಡಿ ಎಲ್ಲರೂ ಮಲ್ಕೊಂಡಿದ್ದಾರೆ. ನನ್ನ ಟೆಂಟ್ ಅಲ್ಲಿದೆ.
ಸತೀಶ್ ಅಣ್ಣ ಕಾರಲ್ಲಿ ಮಲಗಿದ್ದಾರೆ. ಓಕೆ, ಇಟ್ಸ್ ಟೈಮ್ ಟು ಸೇ ಗುಡ್ ನೈಟ್. ಮಲಗುವ, ಬೆಳಗ್ಗೆ ಸಿಗ್ತೀವಿ. ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಪ್ಯಾಕಪ್ ಮಾಡಿಕೊಂಡು ನೆಕ್ಸ್ಟ್ ಡೇಗೆ ಪ್ಲ್ಯಾನ್ ಮಾಡ್ಕೋಬೇಕು ಅಷ್ಟೇ. ಪ್ಯಾಕ್ ಮಾಡಿ ಹೊರಡೋದು ಅಷ್ಟೇ ಬೆಳಗ್ಗೆ.